TV1 News sponsored by RS Car, Madikeri. Top Go Zamzam, BM Road, Kushalnagar, Karnataka. Bharati Radio House, Madikeri, Gorigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Cool Earth Movers, Hotel Amazon, Ilwal, Multi-Cuisine Family Restaurant. ಕೊಡಗಿನ ಬಿಟ್ಟಂಗಾಲದಲ್ಲಿ ರೋಚಕ ಮಹಿಳಾ ಗಾಲ್ಫ್ ಚಾಂಪಿಯನ್ಶಿಪ್. ದೇಶದ ಪ್ರತಿಷ್ಠಿತ ಮಹಿಳಾ ಗಾಲ್ಫ್ ಆಟಗಾರರಿಂದ ಪ್ರಶಸ್ತಿಗಾಗಿ ಹಣಾಹಣಿ. ಗಾಲ್ಫ್ ಕ್ರೀಡೆಗೂ ವೇದಿಕೆ ನೀಡಿದೆ ಕೊಡಗಿನ ಪರಿಸರ. ದಸರಾ ಜನೋತ್ಸವಕ್ಕೆ ಮೆರುಗು ತುಂಬಲು ಸಮಿತಿಗಳು ಕೈಜೋಡಿಸುವಂತೆ ಜಿಲ್ಲಾಧಿಕಾರಿ ಮನವಿ. ನವರಾತ್ರಿಗಳು ನಡೆಯಲಿದೆ. ಹೆಸರಾಂತ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಸಂಭ್ರಮ. 1.75 ಕೋಟಿ ಬಜೆಟ್ನಲ್ಲಿ ನಡೆಯಲಿದೆ ಐತಿಹಾಸಿಕ ಮಡಿಕೇರಿ ದಸರಾ. ವಾಹನದಿಂದ ಹಣ ದೋಚಿದ ಆರೋಪಿಯನ್ನ 24 ಗಂಟೆಯಲ್ಲಿ ಬಂಧಿಸಿದ ಕುಟ್ಟ ಪೊಲೀಸರು. 1 ಲಕ್ಷ ನಗದು, 26,000 ಮೌಲ್ಯದ ಸೊತ್ತುಗಳು ವಶಕ್ಕೆ. ವಿರಾಜಪೇಟೆ ಜ್ಯುವೆಲರಿ ಮಳಿಗೆಯಿಂದ 3 ಕೆಜಿ ಬೆಳ್ಳಿ ಆಭರಣ ದರೋಡೆ. ಪಿರಿಯಾಪಟ್ಟಣ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ. ಮೈಸೂರು ಗಣಿ ಮತ್ತು ಭೂವಿಜ್ಞಾನ ಇಲಾಖಾಧಿಕಾರಿಗಳಿಂದ ಕ್ರಷರ್ಗೆ ದಾಳಿ. ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಯಂತ್ರೋಪಕರಣ ವಶಕ್ಕೆ. ಹಲೋ, TV1 ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಶೆಟ್ಟಿ. ಬಿಟ್ಟಂಗಾಲದ ಕೂರ್ಗ್ ಗಾಲ್ಫ್ ಲಿಂಕ್ಸ್ ನಲ್ಲಿ ಭಾರತೀಯ ವುಮೆನ್ ಗಾಲ್ಫ್ ಯೂನಿಯನ್ ವತಿಯಿಂದ ರಾಷ್ಟ್ರೀಯ ವುಮೆನ್ ಗಾಲ್ಫ್ ಚಾಂಪಿಯನ್ಶಿಪ್ ಜರುಗುತ್ತಾ ಇದೆ. ದೇಶದ ವಿವಿಧೆಡೆಗಳ ಮಹಿಳಾ ಗಾಲ್ಫರ್ಗಳು ಈ ಪಂದ್ಯಾಟದಲ್ಲಿ ಪಾಲ್ಗೊಂಡಿದ್ದು, ಹಲವು ಖ್ಯಾತನಾಮ ಮಹಿಳಾ ಗಾಲ್ಫರ್ಗಳು ಬಿಟ್ಟಂಗಾಲದ ಗಾಲ್ಫ್ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಇದೇ ಮೊದಲ ಬಾರಿಗೆ ಕೊಡಗಿನಲ್ಲಿ ಮಹಿಳಾ ಗಾಲ್ಫ್ ಚಾಂಪಿಯನ್ಶಿಪ್ ಪಂದ್ಯಾಟ ಬಿಟ್ಟಂಗಾಲದಲ್ಲಿ ಜರುಗುತ್ತಿದೆ. 3 ದಿನಗಳ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವ ಮಹಿಳಾ ಗಾಲ್ಫರ್ಗಳಿಗೆ 5 ಲಕ್ಷ ರೂಪಾಯಿ ಬಹುಮಾನ ಆಫರ್ ಇದೆ. ಭಾರತೀಯ ವುಮೆನ್ ಗಾಲ್ಫರ್ಸ್ ಯೂನಿಯನ್ ಈ ಪಂದ್ಯಾವಳಿಯನ್ನು ಆಯೋಜಿಸುತ್ತಿದ್ದು, ಪಂದ್ಯಾವಳಿಯಲ್ಲಿ ದೇಶದ ಪ್ರತಿಷ್ಠಿತ ಮಹಿಳಾ ಗಾಲ್ಫ್ ಆಟಗಾರರು ಪಾಲ್ಗೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಕೀರ್ತಿ ತಂದ ನೇಹಾ ತ್ರಿಪಾಠಿ, ಶ್ವೇತಾ ಗಾಲಂಡೆ, ಸಿಮಿ ಮೆಹ್ರಾ, ಅಂಕಿತಾ ಟಿವಾನಾ, ಸಾನ್ಯಾ ಶರ್ಮಾ, ಪಲ್ಲವಿ ಜೈನ್, ಶರ್ಮಿಳಾ ನಿಕೋಲೆಟ್, ಪ್ರಿಯಾಪುರಿ, ವಾಣಿ ಕಪೂರ್ ಈ ಪೈಕಿ ಪ್ರಮುಖರಾಗಿದ್ದಾರೆ. ಇವರೊಂದಿಗೆ ಕೊಡಗಿನ ಹೆಸರಾಂತ ಗಾಲ್ಫ್ ಆಟಗಾರ್ತಿ ಚೆಪ್ಪುಡೀರ ನಿಖಿ ಪೊನ್ನಪ್ಪ ಕೂಡ ಪಾಲ್ಗೊಂಡಿದ್ದಾರೆ. ಕೊಡಗಿನ ನಿಸರ್ಗ ರಮಣೀಯತೆಯ ನಡುವಿನ ಗಾಲ್ಫ್ ಮೈದಾನದಲ್ಲಿ ಮಹಿಳಾ ಗಾಲ್ಫ್ ಪಂದ್ಯಾಟ ಜರುಗುತ್ತಿರುವುದು ಮುಂದಿನ ದಿನಗಳಲ್ಲಿ ಕೊಡಗಿನ ಗಾಲ್ಫ್ ಅನ್ನು ಭಾರತೀಯ ಕ್ರೀಡಾ ನಕಾಶೆಯಲ್ಲಿ ಗುರುತಿಸಲು ಸಹಕಾರಿಯಾಗಲಿದೆ ಎಂದು ಭಾರತೀಯ ವುಮೆನ್ ಗಾಲ್ಫ್ ಯೂನಿಯನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿವೇಕ್ ಶರ್ಮಾ ಸುದ್ದಿಗಾರರೊಂದಿಗೆ ತಿಳಿಸಿದರು. Women's professional golf in India. We have 15 to 20 annual events over different golf courses in the country, and we had never come to Coorg before, so here we are. One of our professional members is the resident coach here, Nikki, sitting right next to me, and she floated the idea, why don't you come to Coorg? And then we got in touch with Dr. Sunil Mudaya, who's the honorary secretary, and that's how we are here. ವುಮೆನ್ ಗಾಲ್ಫ್ ಪಂದ್ಯಾಟ ಕೊಡಗಿನಲ್ಲಿ ನಡೆಯುತ್ತಿರುವುದು ಸ್ಥಳೀಯ ಗಾಲ್ಫ್ ಪ್ರತಿಭೆಗಳಿಗೆ ಪ್ರೋತ್ಸಾಹಕಾರಿಯಾಗಿದೆ ಎಂದು ಚೆಪ್ಪುಡೀರ ನಿಖಿ ಪೊನ್ನಪ್ಪ ಹರ್ಷ ವ್ಯಕ್ತಪಡಿಸಿದರು. ಅಸೋಸಿಯೇಷನ್ ಆಫ್ ಇಂಡಿಯಾ ಇದು ಈಗ 3 ದಿವಸಕ್ಕೆ ನಡೆಯುತ್ತೆ ಟೂರ್ನಮೆಂಟ್ ನಾಳೆಯಿಂದ. ಆ್ಯಂಡ್ ಜನರು ದೇರ್ ಅಬೌಟ್ 10 ಪ್ಲೇಯರ್ಸ್ ಹ್ಯಾವ್ ಕಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇವೆಂಟ್. ಎಲ್ಲ ಕಡೆಯಿಂದ ಬಂದಿದ್ದಾರೆ. ಪ್ಲೇಯರ್ಸ್ ಹ್ಯಾವ್ ಕಮ್ ಫ್ರಮ್ ಡೆಲ್ಲಿ, ಪೂನಾ, ಕಪೂರ್ತಲಾ, Gurgaon, and from Bangalore there was Sharmila Nicolette was supposed to come, but she's not keeping too well. We have some of the best players who are here. ಗಾಲ್ಫ್ ಲಿಂಕ್ ನ ಕ್ಯಾಪ್ಟನ್ KS ಉತ್ತಯ್ಯ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಇದೇ ಸಂದರ್ಭ ಭಾರತೀಯ ಹೆಸರಾಂತ ಮಹಿಳಾ ಗಾಲ್ಫರ್ಗಳು ಬಿಟ್ಟಂಗಾಲದಂತ ನಯನ ಮನೋಹರ ಸ್ಥಳದಲ್ಲಿನ ಉತ್ತಮ ಗಾಲ್ಫ್ನಲ್ಲಿ ಆಟವಾಡಲು ಅವಕಾಶ ದೊರಕಿರುವುದು ಸಂತಸ ತಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. I am just coming to Bangalore after
tournament in the Scotland, which was a ladies European tour event, and I know I did not perform well over there, but it was a great experience for me as to know what kind of conditions I'm looking forward to playing once I qualify this year. And I mean, now that I'm here in Coorg, I love it. I completely love it. I'm just thankful to Nikki and WGI for getting us over here. Just played this golf course for the first time, and it totally reminds me of the fact that I'm from an army background, and we also have such small little courses. The whole facility over here, the mountains, everything makes it perfect, and I'm just looking forward for my, rounds of it. TV1 ನ್ಯೂಸ್ ಅನಿಲ್ HD ಮಡಿಕೇರಿ. ಮಡಿಕೇರಿ ಹಾಗೂ ಗೋಣಿಕೊಪ್ಪ ನಾಡಹಬ್ಬ ಜನೋತ್ಸವ ದಸರಾವನ್ನ ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸಲು ಜನಪ್ರತಿನಿಧಿಗಳು, ದಸರಾ ಉಪಸಮಿತಿಯವರು ಹಾಗೂ ಅಧಿಕಾರಿಗಳು ಕೈಜೋಡಿಸುವಂತೆ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಕೋರಿದ್ದಾರೆ. ಈ ಬಾರಿ ಮಡಿಕೇರಿ ದಸರಾದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವಿವಿಧ ಸಮಿತಿಗಳು ಆಯೋಜಿಸಿದ್ದು, ಹಿಂದಿನ ಎಲ್ಲಾ ವರ್ಷಗಳಿಗಿಂತ ವಿಭಿನ್ನ ದಸರಾ ಈ ವರ್ಷ ಜರುಗಲಿದೆ. ಮಡಿಕೇರಿ ನಗರಸಭಾಧ್ಯಕ್ಷೆ ಜುಲೇಖಾಬಿ, ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಕೆಎಂ ಗಣೇಶ್, ಪ್ರಧಾನ ಕಾರ್ಯದರ್ಶಿ ಕೆಎಸ್ ರಮೇಶ್, ದಸರಾ ಸಮಿತಿ ಗೌರವಾಧ್ಯಕ್ಷ ಜಿ ಚಿದ್ದುರಾಸ್ ಮಡಿಕೇರಿ ದಸರಾ ಸಂಬಂಧಿತ ಕೈಗೊಳ್ಳಲಾಗಿರುವ ಸಿದ್ಧತೆಗಳ ಬಗ್ಗೆ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಅವರಿಗೆ ಮಾಹಿತಿ ನೀಡಿದರು. ಕಳೆದ ಬಾರಿಯಂತೆ ಈ ಬಾರಿಯೂ ದಸರಾಕ್ಕೆ ಇನ್ನಷ್ಟು ಹೆಚ್ಚಿನ ಮೆರುಗು ನೀಡುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕಿದೆ. ಆ ನಿಟ್ಟಿನಲ್ಲಿ ಉಪವಿಭಾಗಾಧಿಕಾರಿ ಹಾಗೂ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮಿತಿಯನ್ನ ರಚಿಸಲಾಗಿದೆ. ಈ ಸಮಿತಿಯ ಅಧಿಕಾರಿಗಳು ದಸರಾ ನಾನಾ ಉಪಸಮಿತಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಹೇಳಿದರು. ಜಿಲ್ಲಾ ಕೇಂದ್ರ ಮಡಿಕೇರಿ ಮತ್ತು ಗೋಣಿಕೊಪ್ಪದಲ್ಲಿ ನಡೆಯುವ ಐತಿಹಾಸಿಕ ಪ್ರಸಿದ್ಧ ದಸರಾವನ್ನ ಇನ್ನಷ್ಟು ವಿಜೃಂಭಣೆಯಿಂದ ಆಚರಿಸುವಂತಾಗಬೇಕು. ನವರಾತ್ರಿಯ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಬೃಹತ್ ವೇದಿಕೆ ನಿರ್ಮಾಣ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಜನೋತ್ಸವ ದಸರಾ ಆಚರಣೆ ಸಂದರ್ಭದಲ್ಲಿ ಪಾರದರ್ಶಕತೆ ಕಾಪಾಡುವುದು ಅತ್ಯಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ಏಕಗವಾಕ್ಷಿ ಪದ್ಧತಿಯನ್ನ ಅನುಸರಿಸಬೇಕಿದೆ ಎಂದು ಜಿಲ್ಲಾಧಿಕಾರಿ ಅವರು ತಿಳಿಸಿದರು. ಎಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ, ಟೆಂಡರ್ ಗೌರವ ಆಗುತ್ತೆ, ನಿಮಗೆ ರೇಟ್ ಗೊತ್ತಾಗುತ್ತೆ, ಮತ್ತೆ ಅದೇ ರೇಟ್ ನಲ್ಲಿ ಯಾವುದು ಸರ್ಕಾರಿ ಏಜೆನ್ಸಿಗೆ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದ್ರೆ ಅವರು ಮಾಡ್ತಾರೆ. ಸೇಮ್ ಥಿಂಗ್ ಹ್ಯಾಸ್ ಟು ಬಿ ಡನ್ ಹಿಯರ್. ಯಾಕಂದ್ರೆ ಇಲ್ಲಿದ್ರೆ ಲಾಸ್ಟ್ ನಲ್ಲಿ ಗವರ್ಮೆಂಟ್ ಒಪ್ಪಿಲ್ಲದ್ರೆ ಯಾರಿಗೆ 4G ಬೇಕು ಕೊಡಲ್ಲ, ಹಾಗಿದ್ರೆ ಆಮೇಲೆ ಟೆಂಡರ್ ನಲ್ಲಿ ಯಾರು ಬರ್ತಾರೆ ಅವರೇ ಅದೇ ರೇಟ್ ನಲ್ಲಿ ಮಾಡ್ಕೊಂಡು. ಮಡಿಕೇರಿ ಹಾಗೂ ಗೋಣಿಕೊಪ್ಪ ದಸರಾ ಕಾರ್ಯಕ್ರಮಕ್ಕೆ ವಂತಿಗೆ ಸಂಗ್ರಹಿಸುವಾಗ ಕ್ರಾಸ್ ಚೆಕ್ ಮೂಲಕ ಪಡೆಯುವುದು ಅಗತ್ಯವಾಗಿದೆ. ಇದರಿಂದ ಪಾರದರ್ಶಕತೆ ಹೊಂದಲು ಸಾಧ್ಯ. ಆ ನಿಟ್ಟಿನಲ್ಲಿ ಗೋಣಿಕೊಪ್ಪ ದಸರಾದಲ್ಲಿಯೂ ಸಹ ತಹಶೀಲ್ದಾರರು ಈ ಬಗ್ಗೆ ಗಮನ ಹರಿಸಬೇಕಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. All that contributions whatever will be going to single account ಹೋಗ್ಬಿಟ್ಟು ಆಮೇಲೆ ಒಂದು ಕಮಿಟಿ ಕೆಳಗಡೆ ಅಕೌಂಟ್ ಇರುತ್ತೆ, ಅಲ್ಲಿಂದ ಎಲ್ಲ ಆಡಿಟಿಂಗ್ ಯಾಕಂದ್ರೆ ಸುಲಭ ಆಗುತ್ತೆ. ಆಮೇಲೆ ಸೆಕೆಂಡ್ ಥಿಂಗ್ ಇಸ್ ವಿಲ್ ಲೈಕ್ ಟು ಅಪೀಲ್, ಎಲ್ಲರಿಗೂ ಅಪೀಲ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಾಟ್ ಎವರ್ ಕಂಟ್ರಿಬ್ಯೂಷನ್ ಕಮ್ಸ್ ಇಟ್ ಶುಡ್ ಕಮ್ ಇನ್ ದ ಫಾರ್ಮ್ ಆಫ್ ಕ್ರಾಸ್ ಚೆಕ್ಸ್ ಮತ್ತೆ RTGS ಮುಖಾಂತರ ಬಂದ್ರೆ ಅಟ್ ಲೀಸ್ಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ದಸರಾ ಹಿನ್ನೆಲೆ ರಾಜಸೀಟಿಗೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುವುದರಿಂದ ಸಂಗೀತ ಕಾರಂಜಿ ಕಾಮಗಾರಿಯನ್ನ ಆದಷ್ಟು ತ್ವರಿತವಾಗಿ ಪೂರ್ಣಗೊಳಿಸಲು ಕ್ರಮ ವಹಿಸುವಂತೆ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕರಿಗೆ ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದರು. ಡಿವೈಎಸ್ಪಿ ಪ್ರಸನ್ನ ವೀರಾಜು ಮಾತನಾಡಿ, ಮಡಿಕೇರಿ ದಸರಾ ಪ್ರಯುಕ್ತ ಈ ಬಾರಿ ರಾಜ್ಯ ಮಟ್ಟದ ರೈಫಲ್ ಶೂಟಿಂಗ್ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಸಂಬಂಧ ರಾಜ್ಯ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು. ಯುವ ದಸರಾ ಅಂಗವಾಗಿ ದೇಶೀಯ ಮಾದರಿಯಲ್ಲಿ ಫ್ಯಾಷನ್ ಶೋ ನಡೆಯಲಿದೆ. ಅಕ್ಟೋಬರ್ 1ಕ್ಕೆ ಯುವ ದಸರಾ ದಿನದಂದು 50 ತಂಡಗಳು ಭಾಗವಹಿಸುವ ಸಾಧ್ಯತೆ ಇದೆ. ಹಾಗೆಯೇ ಗುಡ್ಡಗಾಡು ರ್ಯಾಲಿ ಹಾಗೂ ಸ್ಕೇಟಿಂಗ್ ಸ್ಪರ್ಧೆಗಳು ನಡೆಯಲಿವೆ ಎಂದು ಡಿವೈಎಸ್ಪಿ ಹೇಳಿದರು. ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಕೆಎಂ ಗಣೇಶ್ ಮಾತನಾಡಿ, ಮಡಿಕೇರಿ ಜನೋತ್ಸವ ದಸರಾವನ್ನ ವಿಜೃಂಭಣೆಯಿಂದ ಆಚರಿಸಲು ಎಲ್ಲರೂ ಕೈಜೋಡಿಸಬೇಕಿದೆ ಎಂದು ಮನವಿ ಮಾಡಿದರು. ಇದೇ 25ರಂದು ಕರಗ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ. ಸೆಪ್ಟೆಂಬರ್ 29ರಂದು ಮಹಿಳಾ ದಸರಾ, ಅಕ್ಟೋಬರ್ 2ರಂದು ಮಕ್ಕಳ ದಸರಾ, ಅಕ್ಟೋಬರ್ 3ರಂದು ಚಲನಚಿತ್ರ ಕಲಾವಿದರಿಂದ ಕಲಾ ಪ್ರದರ್ಶನ, ಹೀಗೆ ಅಕ್ಟೋಬರ್ 4ರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಗಣೇಶ್ ತಿಳಿಸಿದರು. ಸಿನಿಮಾ ಪ್ರದರ್ಶನ ಮತ್ತು ಲೇಸರ್ ಶೋ ಅದನ್ನು ಕೂಡ ಏರ್ಪಡಿಸಿದ್ದೀವಿ. ಮತ್ತು ಅಲ್ಲಿಂದ 26ರಿಂದ ಒಂದು ಕಲಾಜಾಥವನ್ನು ನಾವು ಓಡಿಸ್ತೀವಿ. ಆ ಕಲಾಜಾಥವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯದೊಂದಿಗೆ ನಾವು ಅದನ್ನು ಮಾಡಬೇಕು ಅಂತೇಳಿ ಅಭಿಪ್ರಾಯವನ್ನು ಪಡೆದಿದ್ದೀವಿ. ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಹಾಕಿ ಮತ್ತು ಕಬಡ್ಡಿ ಮತ್ತು ಇವತ್ತು ರ್ಯಾಲಿಯನ್ನು ಕೂಡ ಆಯೋಜಿಸಿಕೊಂಡಿದ್ದೀವಿ. 2ಕ್ಕೆ ನಾವು ಮಕ್ಕಳ ದಸರಾವನ್ನು ಆಯೋಜನೆ ಮಾಡಿದ್ವಿ ಮತ್ತು 3 ಮತ್ತು 4ರಂದು
ಮೂರರಂದು ಸುಮಾರು 15 ಜನರ ತಂಡದ ಕಲಾವಿದರು, ಸಿನಿಮಾ ಚಿತ್ರಣದ ಕಲಾವಿದರು ಕೂಡ ಆಗಮಿಸುತ್ತಿದ್ದಾರೆ. ಸರ್ಕಾರ 1 ಕೋಟಿ ರೂಪಾಯಿನಲ್ಲಿ ಈಗಾಗಲೇ 75 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದು 25 ಲಕ್ಷ ರೂಪಾಯಿ ಬಿಡುಗಡೆಗೆ ಮನವಿ ಮಾಡಲಾಗುವುದು. ಇನ್ನು 75 ಲಕ್ಷ ರೂಪಾಯಿ ವಂತಿಗೆಯನ್ನ ಸಂಗ್ರಹಿಸಬೇಕಿದ್ದು ಒಟ್ಟಾರೆ 1.75 ಕೋಟಿ ರೂಪಾಯಿ ಬಜೆಟ್ ಸಿದ್ಧಪಡಿಸಲಾಗಿದೆ ಎಂದು ಅವರು ತಿಳಿಸಿದರು. ಬಜೆಟ್ ಅನ್ನು ಕೂಡ ನಾವು ಈ ಸಲ ಮಾಡಿದ್ದೀವಿ. ಸುಮಾರು ಈಗಾಗಲೇ 75 ಲಕ್ಷ ಬಂದಿದೆ ಅಷ್ಟೇ. ಇದು 1 ಕೋಟಿ ಈಗ ಕಲೆಕ್ಷನ್ ಆಗಬೇಕು. ಯಾಕಂದ್ರೆ ವರ್ಷದ ಪ್ರತಿ ಹಾಗೆ ಮಾಡುವಾಗ 1 ಕೋಟಿ ಕಲೆಕ್ಷನ್ ಆಗಬೇಕು. ಆ ನಿಟ್ಟಿನಲ್ಲಿ ಸುಮಾರು 40 ಲಕ್ಷ 3 ಮತ್ತು 4 ನಡೆಯುತ್ತಿರುವ ಒಂದು ಕಾರ್ಯಕ್ರಮಕ್ಕೆ ಸುಮಾರು 40 ಲಕ್ಷದ ವೆಚ್ಚದ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ಆದರೆ ನಮಗೆ ಇಲ್ಲೊಂದು ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ವೆಚ್ಚವನ್ನು ಸಂಪೂರ್ಣವಾಗಿ 3 ಮತ್ತು 4 ಒಂದು ವೆಚ್ಚವನ್ನು ಸಂಪೂರ್ಣವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ವಿಶೇಷವಾಗಿ ಆಸಕ್ತಿ ವಹಿಸಿ ಈ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ತಗೊಳ್ತೀನಿ ಅಂತ ಹೇಳಿದ್ದಾರೆ. ದಸರಾ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಅನಿಲ್ HT ಮಾಹಿತಿ ನೀಡಿ, ಸೆಪ್ಟೆಂಬರ್ 26ರಿಂದ ಗಾಂಧಿ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಲಿದೆ. 9 ದಿನಗಳ ಕಾಲ ಸಂಜೆ 6 ಗಂಟೆಯಿಂದ ರಾತ್ರಿ 9:30ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಸೆಪ್ಟೆಂಬರ್ 29ರಂದು ಮಹಿಳಾ ದಸರಾಕ್ಕೆ ತಾರಾ ಅನುರಾಧ, ವಸುಂಧರಾ ದಾಸ್ ಮತ್ತಿತರರು ಭಾಗವಹಿಸಲಿದ್ದಾರೆ. ಬಾಲಿವುಡ್ನ ಹೆಸರಾಂತ ಗಾಯಕ ಕುನಾಲ್ ಗಾಂಜಾವಾಲಾ, ಸ್ಯಾಂಡಲ್ವುಡ್ ತಾರೆಯರು ಮತ್ತಿತರರು ಈ ಬಾರಿ ಮಡಿಕೇರಿ ದಸರಾ ರಾತ್ರಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮ್ಯೂಸಿಕಲ್ ನೈಟ್ ಅನ್ನು ಕೂಡ ಜಿಲ್ಲಾಧಿಕಾರಿ ಅನುಮತಿಯನ್ನು ಪಡೆದುಕೊಂಡು ನಾವು ಅಲ್ಲಿ ಹಮ್ಮಿಕೊಂಡಿದ್ದೇವೆ. 29ಕ್ಕೆ ಮೇಳ ದಸರಾ, ಹಾಗೆ 1, 2, 3ಕ್ಕೆ ಕೊಡಗು ಜಿಲ್ಲೆಯ ಚಿತ್ರಕಲಾ ಕಲಾವಿದರು ಹಾಗೆ ಫೋಟೋಗ್ರಾಫರ್ಸ್ಗಳು ಮತ್ತು ಅವರ ಎಕ್ಸಿಬಿಷನ್ಸ್, ಫೋಟೋಸ್ ಮತ್ತು ಪೇಂಟಿಂಗ್ ಎಕ್ಸಿಬಿಷನ್ ಕೂಡ ನಡೆದಿದೆ. ಈ ಬಾರಿ ಹಾಗೆ ಭಾವನಾ ರಾವ್ ಮತ್ತು ಆದಿ ಅಂತ ಫಿಲ್ಮ್ ಆಕ್ಟರ್ಸ್ ಕೂಡ ಸಾಕಷ್ಟು ಬಾಲಿವುಡ್ ನೈಟ್ಸ್ಗೆ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ. ಒಂದು ಫ್ಯಾಷನ್ ಶೋ ಕೂಡ 9 ಗಂಟೆಯಿಂದ ಕುನಾಲ್ ಗಾಂಜಾವಾಲಾ ದೇಶದ ಹೆಸರಾಂತ ಮ್ಯೂಸಿಕಲ್ ನೈಟ್ ಕೂಡ. ದಸರಾ ಕವಿಗೋಷ್ಠಿ ಸಮಿತಿ ಅಧ್ಯಕ್ಷ ಕಾಯಪಣ್ಣ ಶಶಿ ಸೋಮಯ್ಯ ಕವಿಗೋಷ್ಠಿ ಸಿದ್ಧತೆ ಬಗ್ಗೆ ಮಾಹಿತಿ ನೀಡಿದರು. ದಸರಾ ಸಮಿತಿ ಗೌರವಾಧ್ಯಕ್ಷ ಜಿ ಚಿದುಲಾಸ್ ವಿವಿಧ ಉಪಸಮಿತಿಗಳಿಂದ ಕೈಗೊಳ್ಳಲಾಗಿರುವ ಸಿದ್ಧತೆಗಳ ಬಗ್ಗೆ ಮಾಹಿತಿ ಪಡೆದು ಹಲವು ಸಲಹೆ ನೀಡಿದರು. ದಸರಾ ಸಮಿತಿ ಖಜಾಂಚಿ ಎಸಿ ದೇವಯ್ಯ, ಕ್ರೀಡಾ ಸಮಿತಿ ಅಧ್ಯಕ್ಷ ಮನು ಮಂಜುನಾಥ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀಧರ್ ನೆಲಿತಾಯ, ಬೈಶ್ರೀ ಪ್ರಕಾಶ್, ದಸರಾ ಸಮಿತಿ ಗೌರವಾಧ್ಯಕ್ಷ ಜಿಎಂ ಸತೀಶ್ ಪೈ, ಮಹೇಶ್ ಜೈನಿ, ರಾಬಿನ್ ದೇವಯ್ಯ, ದಸರಾ ಸಮಿತಿ ಸದಸ್ಯರು, ನಗರಾಭಿವೃದ್ಧಿ ಯೋಜನಾ ಶಾಖೆಯ ಯೋಜನಾ ನಿರ್ದೇಶಕ ಎನ್ಎಸ್ ಚಿದಾನಂದ, ಪೌರಾಯುಕ್ತರಾದ ಬಿಬಿ ಪುಷ್ಪಾವತಿ ಸೇರಿದಂತೆ ಅಧಿಕಾರಿಗಳು ದಸರಾ ಸಮಿತಿ ಪ್ರಮುಖರು ಪಾಲ್ಗೊಂಡಿದ್ದರು. TV1 ನ್ಯೂಸ್ ಮಡಿಕೇರಿ. ನಾಡಹಬ್ಬ ಮೈಸೂರು ದಸರಾಕ್ಕೆ ಸಾರ್ವಜನಿಕರನ್ನ ಆಮಂತ್ರಿಸುವ ರಥ ಕುಶಾಲನಗರಕ್ಕೆ ಆಗಮಿಸಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಡಿಕೆ ತಿಮ್ಮಪ್ಪ ನೇತೃತ್ವದಲ್ಲಿ ರಥವನ್ನ ಸ್ವಾಗತಿಸಲಾಯಿತು. ನಾಡಹಬ್ಬ ಮೈಸೂರು ದಸರಾಕ್ಕೆ ಸಾರ್ವಜನಿಕರನ್ನ ಆಮಂತ್ರಿಸುವ ಸಲುವಾಗಿ ದಸರಾ ಆಚರಣಾ ಸಮಿತಿಯ ವತಿಯಿಂದ ನಾಡಿನಾದ್ಯಂತ ಸಂಚರಿಸುವ ದಸರಾ ಆಮಂತ್ರಣ ರಥ ಕುಶಾಲನಗರಕ್ಕೆ ಆಗಮಿಸಿತು. ಈ ಸಂದರ್ಭ ರಥವನ್ನ ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಡಿಕೆ ತಿಮ್ಮಪ್ಪ ನೇತೃತ್ವದಲ್ಲಿ ಕುಶಾಲನಗರದ ಗಣಪತಿ ದೇವಾಲಯದ ಆವರಣದಲ್ಲಿ ಸ್ವಾಗತಿಸಲಾಯಿತು. ಲಾರಿಯೊಂದನ್ನು ಅಲಂಕರಿಸಿ ಅದರ ಮುಂಬದಿಗೆ ಅಂಬಾರಿ ಹೊರುವ ಆನೆ ಇರುವ ಚಿತ್ರ ಹಾಗೂ ಅಲಂಕೃತ ವಾಹನದ ಒಂದು ಬದಿಯಲ್ಲಿ ದಸರಾ ಮೆರವಣಿಗೆ ಅದ್ಭುತ ಚಿತ್ರಗಳನ್ನು ರಚಿಸಲಾಗಿದೆ. ಮತ್ತೊಂದು ಬದಿಯಲ್ಲಿ ಸುಸಜ್ಜಿತ ವೇದಿಕೆಯನ್ನು ಸಿದ್ಧಗೊಳಿಸಿ ಅದರಲ್ಲಿ ನಾಡಗೀತೆಗಳನ್ನು ಹಾಡುವ ಕಲಾವಿದರು ಪ್ರತಿ ಗ್ರಾಮ, ಪಟ್ಟಣ ಹಾಗೂ ನಗರ ಪ್ರದೇಶಗಳಿಗೆ ತೆರಳಿ ದಸರಾ ಕುರಿತು ಪ್ರಚಾರ ಮಾಡಲಿದ್ದಾರೆ. ರಥ ಕುಶಾಲನಗರಕ್ಕೆ ಆಗಮಿಸಿದ ಸಂದರ್ಭ ಸಾರ್ವಜನಿಕರು ಕುತೂಹಲದಿಂದ ವೀಕ್ಷಿಸಿದರು. ಕಲಾವಿದರ ತಂಡ ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಬ ನಾಡಗೀತೆಯನ್ನು ಹಾಡಿ ರಂಜಿಸಿದರು. ನಾಡಹಬ್ಬದ ಕುರಿತು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಡಿಕೆ ತಿಮ್ಮಪ್ಪ ಹಾಗೂ ಆಮಂತ್ರಣ ರಥದ ಉಸ್ತುವಾರಿ ಕೃಷ್ಣ ಮಾತನಾಡಿದರು. ಮತ್ತು ಸರ್ಕಾರದ ಮುಖಾಂತರ ದಸರಾ ನಾಡಹಬ್ಬದ ಒಂದು ವಿಶೇಷ ಆಮಂತ್ರಣವಾಗಿ ಒಂದು ರಥವನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖಾಂತರ ಇವತ್ತು ಕೊಡಗು ಜಿಲ್ಲೆಯ ಗಡಿಭಾಗತಕ್ಕ ಕುಶಾಲನಗರಕ್ಕೆ ಆಗಮಿಸಿದೆ. ಈ ಕುಶಾಲನಗರಕ್ಕೆ ಆಗಮಿಸಿದ ಸಂದರ್ಭ ಊರಿನ ಪ್ರಮುಖರು ಮತ್ತು ವಿಶೇಷವಾಗಿ ಕಾರು ಚಾಲಕರ ಒಂದು ಮಾಲೀಕರ ಸಂಘದ ಸದಸ್ಯಗಳು ಮತ್ತು ನಮ್ಮ ಪುರಬಂಧ ಎಲ್ಲ ನಾಗರಿಕ ಬಂಧುಗಳು ಸೇರಿ ಈ ನಾಡಹಬ್ಬ ವಿಶೇಷವಾದತಕ್ಕಂಥ ಒಂದು ಸಾಂಸ್ಕೃತಿಕ ವೈಭವವಂತ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರಿದ್ದೀವಿ. ಪಟ್ಟಣ ಪಂಚಾಯತ್ ಸದಸ್ಯ ಮಧುಸೂದನ್, ಮುಖ್ಯಾಧಿಕಾರಿ ಕೆಎಲ್ ರಮೇಶ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಸೇರಿದಂತೆ ವಿವಿಧ ವಾಹನಗಳ ಚಾಲಕರ ಸಂಘದ ಪದಾಧಿಕಾರಿಗಳಿದ್ದರು. TV1 ನ್ಯೂಸ್ ಕುಶಾಲನಗರ ಬ್ಯೂರೋ.
ರಸ್ತೆ ಬದಿ ನಿಲ್ಲಿಸಿದ್ದ ಜೀಪೊಂದರಿಂದ 1.40 ಲಕ್ಷ ಕಳವು ಮಾಡಿದ ಆರೋಪಿಯೋರ್ವನನ್ನ ಪ್ರಕರಣ ನಡೆದ 24 ಗಂಟೆಯೊಳಗೆ ಬಂಧಿಸುವಲ್ಲಿ ಕುಟ್ಟ ಪೊಲೀಸರು ಸಫಲರಾಗಿದ್ದಾರೆ. ಬಂಧಿತ ಆರೋಪಿಯಿಂದ 1 ಲಕ್ಷ ನಗದು ಸೇರಿದಂತೆ 26,000 ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ವಾಹನವೊಂದರಿಂದ 1,40,000 ರೂಪಾಯಿ ಕಳವು ಮಾಡಿದ ಆರೋಪಿಯನ್ನ ಪ್ರಕರಣ ನಡೆದ 24 ಗಂಟೆಯಲ್ಲಿ ಬಂಧಿಸುವಲ್ಲಿ ಕುಟ್ಟ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ 1,03,505 ರೂಪಾಯಿ ನಗದು ಮತ್ತು 26,305 ರೂಪಾಯಿ ಬೆಲೆ ಬಾಳೋ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಶ್ರೀಮಂಗಲ ಕುರ್ಚಿ ಗ್ರಾಮದ ಅಜ್ಜಮಾಡ ಚಂಗಪ್ಪ ಅನ್ನೋರು ತಮ್ಮ ತಂಗಿಯ ಮನೆಗೆ ನೂತನ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸೋಕೆ 1.40 ಲಕ್ಷ ಹಣವನ್ನ ತಮ್ಮ ಜೀಪಿನ ಡ್ಯಾಶ್ ಬೋರ್ಡ್ನಲ್ಲಿಟ್ಟಿದ್ರು. ದಿನ ಕಳೆದು ಸಾಮಾನು ಖರೀದಿಯ ಪಟ್ಟಿಯೊಂದಿಗೆ ಕೇರಳ ಮಾನಂದವಾಡಿ ಅಂಗಡಿಗೆ ತೆರಳಿ ಡ್ಯಾಶ್ ಬೋರ್ಡ್ ತೆಗೆದಾಗ ಹಣ ನಾಪತ್ತೆಯಾಗಿರೋದು ಪತ್ತೆಯಾಯಿತು. ಪ್ರಕರಣದ ಕುರಿತು ತಾರೀಕು 13ರ ಸಂಜೆ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಯಿತು. ಪ್ರಕರಣದ ಬೆನ್ನು ಹತ್ತಿದ ಡಿವೈಎಸ್ಪಿ ಕುಮಾರ್ ಚಂದ್ರ ನೇತೃತ್ವದ ತಂಡ ಪಂಜರಿಯರ್ವರ ಕುಳ್ಳ ಎಂಬಾತನನ್ನ ವಿಚಾರಣೆ ನಡೆಸಿದರು. ವಿಚಾರಣೆಯ ಸಂದರ್ಭ ಆರೋಪಿ ಕುಳ್ಳ ಕಳ್ಳತನದ ವಿಚಾರವನ್ನ ಒಪ್ಪಿಕೊಂಡಿದ್ದಾನೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟಿಯಾರ್ ತಿಳಿಸಿದರು. ಬಂಧಿತನನ್ನ ಮತ್ತಷ್ಟು ತನಿಖೆಗೆ ಒಳಪಡಿಸಲಾಗುತ್ತೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟಿಯಾರ್ ತಿಳಿಸಿದರು. Kurchi village for purchasing items for her newly constructed house. He had kept the amount in the dashboard of the jeep. The next day he went to his home in Kerala and did not find the amount in the dashboard. And then subsequently a case was registered in Srimangala police station on 14 September under section 379 IPC. ಬಂಧಿತ ಆರೋಪಿ ಕುಳ್ಳನಿಂದ 1 ಮಿಕ್ಸಿ, ಹೋಮ್ ಥಿಯೇಟರ್, ಚಿನ್ನದ ಓಲೆ, ಇಂಡಕ್ಷನ್ ಸ್ಟವ್ ಹಾಗೂ ಬೆಳ್ಳಿಯ ಕಾಲು ಚೈನನ್ನ ವಶಕ್ಕೆ ಪಡೆಯಲಾಗಿದೆ. ಕಾರ್ಯಾಚರಣೆಯಲ್ಲಿ ಕುಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ದಿವಾಕರ್, ಎಸ್ಐ ನಂಜುಂಡಸ್ವಾಮಿ, ಎಸ್ಐ ಪಿಬಿ ಮುತ್ತ, ಎಎಸ್ಐ ದೊಡ್ಡಯ್ಯ, ಸಿಬ್ಬಂದಿಗಳಾದ ಮೇದಪ್ಪ, ಗಣಪತಿ, ತಮ್ಮಯ್ಯ, ಎಂಡಿ ಮನು, ಶಿವಕುಮಾರ್, ರಾಮಕೃಷ್ಣ ಮತ್ತು ಮೋಹನ್ ಭಾಗವಹಿಸಿದ್ರು. TV1 ನ್ಯೂಸ್ ಮಡಿಕೇರಿ. ಕೊಡಗು ಜಿಲ್ಲೆಯ ಏಕೈಕ ಸೈನಿಕ ಶಾಲೆ, ರಾಜ್ಯದ 2ನೇ ಸೈನಿಕ ಶಾಲೆ ಎಂಬ ಹಿರಿಮೆಯ ಕೂಡಿಗೆ ಸೈನಿಕ ಶಾಲೆ ಪ್ರಾರಂಭಗೊಂಡು 7 ವರ್ಷ ಕಳೆಯುತ್ತಾ ಬಂದಿದೆಯಾದರೂ ಕೊಡಗು ಜಿಲ್ಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಈ ಶಾಲೆಯಲ್ಲಿ ಅತ್ಯಂತ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಕೊಡಗಿನ ವಿದ್ಯಾರ್ಥಿಗಳು ಸುಸಜ್ಜಿತ ಸೈನಿಕ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಗೊಳ್ಳಬೇಕೆಂದು ಸೈನಿಕ ಶಾಲೆಯ ಪ್ರಾಂಶುಪಾಲ ಕ್ಯಾಪ್ಟನ್ ಬೆನ್ ಹೆಚ್ ಬೆಹರ್ಸನ್ ಮನವಿ ಮಾಡಿದ್ದಾರೆ. ಕೂಡಿಗೆ ಸೈನಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸೈನಿಕ ಶಾಲೆ ಪ್ರಾಂಶುಪಾಲ ಕ್ಯಾಪ್ಟನ್ ಬೆನ್ ಹೆಚ್ ಬೆರ್ಸನ್, ಕೊಡಗು ಜಿಲ್ಲೆಯ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕ ಶಾಲೆಗೆ ಸೇರಬೇಕೆಂಬ ಉದ್ದೇಶದಿಂದ ಕೊಡಗಿನ ಎಲ್ಲಾ ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ಮಾಡಿ ಶಿಕ್ಷಕರಿಗೆ ಈ ಬಗ್ಗೆ ಅರಿವು ಮೂಡಿಸಲಾಗ್ತಾ ಇದೆ. ಸೈನಿಕ ಶಾಲೆಗೆ 6ನೇ ತರಗತಿಗೆ ಸೇರಿಸಲು ಪ್ರವೇಶ ಪರೀಕ್ಷೆಗೆ ಮಕ್ಕಳನ್ನ ಅಣಿಗೊಳಿಸುವ ಬಗ್ಗೆಯೂ ಶಾಲಾ ಮುಖ್ಯ ಶಿಕ್ಷಕರಿಗೂ ಪೂರಕವಾದ ಮಾಹಿತಿ ನೀಡಲಾಗ್ತಾ ಇದೆ ಅಂತ ತಿಳಿಸಿದರು. ರಾಜ್ಯದ ಮೊದಲ ಸೈನಿಕ ಶಾಲೆ ಬಿಜಾಪುರದಲ್ಲಿ 1962ರಲ್ಲಿ ಆರಂಭವಾಗಿದ್ದು, ಆ ಜಿಲ್ಲೆಯ ಮಕ್ಕಳನ್ನ ಶಾಲೆಗೆ ದಾಖಲಿಸುವ ಸಲುವಾಗಿ 2 ಹಾಗೂ 3ನೇ ತರಗತಿಯಲ್ಲಿ ಮಕ್ಕಳು ಕಲಿಯುತ್ತಿದ್ದ ಸಂದರ್ಭವೇ ಪ್ರವೇಶ ಪರೀಕ್ಷೆಗೆ ಸನ್ನದ್ಧಗೊಳಿಸಲಾಗ್ತಾ ಇದೆ. ಆದರೆ ಕೊಡಗಿನಲ್ಲಿ ಆರಂಭವಾದ ಸೈನಿಕ ಶಾಲೆಗೆ ಮಕ್ಕಳನ್ನ ದಾಖಲಿಸುವಲ್ಲಿ ಕೊಡಗಿನ ಮಂದಿ ಇನ್ನೂ ಆಸಕ್ತಿ ತೋರಿಸುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ ಬೆರ್ಸನ್, ಕೊಡಗಿನ ಮಕ್ಕಳನ್ನ 6 ಹಾಗೂ 9ನೇ ತರಗತಿಗೆ ದಾಖಲಿಸಲು ಪ್ರಯತ್ನ ಮಾಡಬೇಕೆಂದು ಪ್ರಾಂಶುಪಾಲರು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿದರು. ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳನ್ನ ಮಾನಸಿಕವಾಗಿ, ಬೌದ್ಧಿಕವಾಗಿ ಹಾಗೂ ದೈಹಿಕವಾಗಿ ಸನ್ನದ್ಧಗೊಳಿಸಲಾಗ್ತಾ ಇದೆ ಮತ್ತು ಶೈಕ್ಷಣಿಕವಾಗಿ ವಿಶೇಷವಾಗಿ ಮಕ್ಕಳನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಇಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ಮತ್ತು ಸತ್ವಯುತವಾದ ಆಹಾರವನ್ನ ನೀಡಲಾಗ್ತಾ ಇದೆ. ಕ್ರೀಡೆಯಲ್ಲಿಯೂ ಮಕ್ಕಳನ್ನ ಸನ್ನದ್ಧಗೊಳಿಸಲಾಗುತ್ತಿದ್ದು, ಬ್ಯಾಸ್ಕೆಟ್ಬಾಲ್, ಫುಟ್ಬಾಲ್, ಹಾಕಿ, ಟೇಬಲ್ ಟೆನ್ನಿಸ್, ಶಟಲ್, ಬಾಲ್ ಬ್ಯಾಡ್ಮಿಂಟನ್ ಜೊತೆಗೆ ಕುದುರೆ ಸವಾರಿಯನ್ನ ಮಕ್ಕಳಿಗೆ ಕಲಿಸಲಾಗ್ತಾ ಇದೆ ಅಂತ ಹೇಳಿದ ಪ್ರಾಂಶುಪಾಲ ಬೆರ್ಸನ್, ಇಂದಿನ ಮಕ್ಕಳನ್ನ ಇಂದೇ ಭವಿಷ್ಯದ ಪ್ರಜೆಗಳಾಗಿ ರೂಪಿಸಲಾಗ್ತಾ ಇದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಶಾಲೆಗೆ ದಾಖಲಾಗುವ ಮಕ್ಕಳು ಕನ್ನಡ ಮಾಧ್ಯಮದ ಮಕ್ಕಳಾದರೂ ಕೂಡ ಅವರಿಗೆ ಆಂಗ್ಲ ಭಾಷೆಯನ್ನ ಸುಲಲಿತವಾಗಿ ಕಲಿಸಲಾಗುತ್ತದೆ ಅಂತ ಪ್ರಾಂಶುಪಾಲರು ಹೇಳಿದರು. ಕೂಡಿಗೆ ಸೈನಿಕ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯ ಬಯಸುವ ವಿದ್ಯಾರ್ಥಿಗಳು ಜುಲೈ 2, 2004ರಿಂದ ಜುಲೈ 1, 2005ರೊಳಗೆ ಜನಿಸಿರಬೇಕು. ಹಾಗೆಯೇ 9ನೇ ತರಗತಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜುಲೈ 2, 2001ರಿಂದ ಜುಲೈ 1, 2002ರ ಒಳಗೆ ಜನಿಸಿರಬೇಕು. 9ನೇ ತರಗತಿಗೆ 20 ವಿದ್ಯಾರ್ಥಿಗಳಿಗೆ ಅವಕಾಶವಿದೆ. 6ನೇ ತರಗತಿಗೆ 80 ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಎಂದು ಪ್ರಾಂಶುಪಾಲರು ವಿವರಿಸಿದರು. In the dormitories, they have comfortable beds to sleep on, and they have every facility even for their garments to be washed right in the dormitory itself.
and because of this setup, it is going to create a nice ambience, a fantastic learning facility for the children to learn in such a salubrious climate. Write the entrance exam for the NDA and the Indian Naval Academy and join it. So these schools are primarily gateways for the NDA and the INA. Those of us who know the NDA is the National Defence Academy at Kadakwasla, and they have a large number of aspirants who write entrance exams all over the country to join it. And Sainik schools, because they give a military outlook to the training imparted here, by its name itself, it's a Sainik school. ಶಾಲೆಯ ಪ್ರವೇಶ ಪತ್ರಗಳು ಅಕ್ಟೋಬರ್ ಮೊದಲನೇ ವಾರದಲ್ಲಿ ಲಭ್ಯವಾಗಲಿವೆ ಎಂದು ಪ್ರಾಂಶುಪಾಲ ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸೈನಿಕ ಶಾಲೆಯ ಕುಲಸಚಿವ ಕೆಪಿ ಅಜೇಶ್, ಉಪನ್ಯಾಸಕರಾದ ಮಂಜಪ್ಪ ಹಾಗೂ ಪ್ರಸಾದ್ ಇದ್ರು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಟಿವಿ1 ನ್ಯೂಸ್ ನಲ್ಲಿ ಇದೀಗ ಶಾರ್ಟ್ ಬ್ರೇಕ್. Vision Opticals Virajpet Computerized Eye Testing and Contact Lens Center. ಹಲವಾರು ವರ್ಷಗಳಿಂದ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದ್ದ ವಿರಾಜ್ಪೇಟೆಯ ಆಪ್ಟಿಕಲ್ಸ್ ಈಗ ವಿಷನ್ ಆಪ್ಟಿಕಲ್ಸ್ ಎಂಬ ಹೆಸರಿನಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಸಾರ್ವಜನಿಕರ ಸೇವೆಗೆ ಸಿದ್ಧವಾಗಿದೆ. ನಮ್ಮ ವಿಶೇಷ ಸೇವೆಗಳು: ಕಂಪ್ಯೂಟರೀಕೃತ ಕಣ್ಣಿನ ತಪಾಸಣೆಯೊಂದಿಗೆ ನುರಿತ ವೈದ್ಯರಿಂದ ಕಣ್ಣಿನ ತಪಾಸಣೆ, ನುರಿತ ಲ್ಯಾಬ್ ಟೆಕ್ನಿಷಿಯನ್ರಿಂದ ಅರ್ಧ ಗಂಟೆಯಲ್ಲಿ ಕನ್ನಡಕ ತಯಾರು, ಬ್ರಾಂಡೆಡ್ ಸನ್ಗ್ಲಾಸಸ್ ರಾಯ್ಬನ್, ಹೋಯಾ, ಪೂಮಾ, ಸೀಸ್, ಫಾಸ್ಟ್ ಟ್ರ್ಯಾಕ್, ಕೊಡಾಕ್ ಲೆನ್ಸ್, ಎಜಿಲೋರ್, ಕ್ಯಾರಿ, ಫ್ರೇಮ್, ಕಲರ್ ಕಾಂಟ್ಯಾಕ್ಟ್ ಲೆನ್ಸ್, ಪವರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಗೂ ಎಲ್ಲಾ ಕಂಪನಿಯ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ನಮ್ಮಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ. ವಿಷನ್ ಆಪ್ಟಿಕಲ್ಸ್, ಫಸ್ಟ್ ಫ್ಲೋರ್, ಐಡಿಯಲ್ ಕಾಂಪ್ಲೆಕ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜ್ಪೇಟ್. ಕಾಂಟ್ಯಾಕ್ಟ್ 08274311584, 9886612946, 9880520146. ವಿಷನ್ ಆಪ್ಟಿಕಲ್ಸ್, ವಿರಾಜ್ಪೇಟ್. ಶ್ರೀವರ ಜುವೆಲರ್ಸ್ನಿಂದ ಹೂಡಿಕೆದಾರರಿಗೆ ಸುವರ್ಣಾವಕಾಶ. ಮನೆ ಮನೆಗೆ ಶ್ರೀವರ ಚಿನ್ನ ಖ್ಯಾತಿಯ ಶ್ರೀವರ ಜುವೆಲರ್ಸ್. ಸುಳ್ಯ, ಪುತ್ತೂರು, ಕೊಡಗಿನಲ್ಲೂ ಅತಿ ಕಡಿಮೆ ಅವಧಿಯಲ್ಲಿ ಮನೆ ಮಾತಾಗಿರುವ ಶ್ರೀವರ ಜುವೆಲರ್ಸ್ನಲ್ಲಿ ಹೂಡಿಕೆದಾರರಿಗೆ ಸುವರ್ಣಾವಕಾಶ. ಸಾಲರಹಿತ ಸಂಸ್ಥೆಯಾಗಿರುವ ಶ್ರೀವರ ಜುವೆಲರ್ಸ್ ಪುತ್ತೂರಿನಲ್ಲಿ ಸ್ವಂತ ನಿವೇಶನ ಮಳಿಗೆ ಹೊಂದಿದ್ದು, ಶ್ರೀವರ ಜುವೆಲರ್ಸ್ ಶೀಘ್ರದಲ್ಲಿಯೇ ಮಡಿಕೇರಿಯಲ್ಲೂ ಶೋರೂಮ್ ಪ್ರಾರಂಭಿಸಲಿದೆ. ಶ್ರೀವರ ಜುವೆಲರ್ಸ್ ತನ್ನ ಮಹತ್ವಾಕಾಂಕ್ಷೆಯ ವಿಸ್ತರಣಾ ಯೋಜನೆಗಳಿಗೆ ಜನರ ಪಾಲುದಾರಿಕೆ ಪಡೆಯಲು ಮುಂದಾಗಿದೆ. ನಗದು ಹೂಡಿಕೆ ಯೋಜನೆಗಾಗಿ 2 ಲಕ್ಷ ರೂಪಾಯಿ ಮೇಲ್ಪಟ್ಟು ಹೂಡಿಕೆ ಮಾಡಲು ಆಸಕ್ತಿ ಇರುವವರು ಕೂಡಲೇ ಸಂಪರ್ಕಿಸಿ. ಕನಿಷ್ಠ ಹೂಡಿಕೆ 2 ಲಕ್ಷ ರೂಪಾಯಿ, ಕನಿಷ್ಠ ಹೂಡಿಕೆ 6 ತಿಂಗಳು, ಪ್ರತಿ ತಿಂಗಳು ವರಮಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವ್ಯವಸ್ಥಾಪಕರು ಕಿಶೋರ್ ಕೋಟೇರ, ಶ್ರೀವರ ಜುವೆಲರ್ಸ್, ಗ್ರಾಹಕರ ಸೇವಾ ಕೇಂದ್ರ, ಟೂರಿಸ್ಟ್ ಲಾಡ್ಜ್, ಕೊಡಗು. 7022003253, 9449998644. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಗೊಪ್ಪ. ಸ್ಪೆಷಲ್ ಮಾನ್ಸೂನ್ ಡಿಸ್ಕೌಂಟ್ ಆಫರ್. ರೂಮ್ ಹೀಟರ್, ವಾಟರ್ ಹೀಟರ್, ವಾಷಿಂಗ್ ಮೆಷಿನ್, ಮೈಕ್ರೋ ಓವೆನ್ ಅಂಡ್ ಕ್ಲಾತ್ ಡ್ರೈಯರ್. Old TV exchange ₹2,000 to 10,000. Fridge ₹2,000 to 4,000. Washing machine ₹2,000 to 4,000. Mixie ₹1,000 to ₹1,500. And attractive exchange only at Bharti Red House. On V-Guard water heater ₹1,000 discount. Sony Cybershot camera and all branded home appliances in one roof. Bharati Radio House. All electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg. Bharati Radio House, Madikeri, Gonikoppa. ದಿ ಕಾವೇರಿ ಟೆಕ್ CCTV ಸೊಲ್ಯೂಷನ್. ನೀವು ಎಲ್ಲಿಯೇ ಇರಿ, ನೀವು ಇರುವಲ್ಲಿಯೇ ನಿಮ್ಮ ಕಾಫಿ ಕಣ, ಹೋಮ್ ಸ್ಟೇ, ಮನೆ, ಲಾಡ್ಜ್, ಆಫೀಸ್, ಬ್ಯಾಂಕ್, ಸ್ಕೂಲ್ ಯಾವುದೇ ಜಾಗದಲ್ಲಿ ದಿನದ 24 ಗಂಟೆ ದೃಶ್ಯಾವಳಿಗಳನ್ನು ಅತ್ಯಂತ ಸ್ಪಷ್ಟವಾಗಿ ದಾಖಲಿಸಬಹುದು. ನೀವು ಇರುವ ಸ್ಥಳದಲ್ಲಿಯೇ ನಿಮ್ಮ ಮೊಬೈಲ್, ಐಪ್ಯಾಡ್, ಐಫೋನ್, ಆಂಡ್ರಾಯ್ಡ್ ಇಂಟರ್ನೆಟ್ ಸಂಪರ್ಕದೊಂದಿಗೆ ನಿಮ್ಮ ವಹಿವಾಟನ್ನ ಅತ್ಯಂತ ಸ್ಪಷ್ಟವಾಗಿ ವೀಕ್ಷಿಸಬಹುದು. ಸಿಬ್ಬಂದಿಗಳ ಕಾರ್ಯವೈಖರಿ, ಸುರಕ್ಷತೆ, ನಿಮಗೆ ಸೇರಿದ ಜಾಗದಲ್ಲಿ ಸಂಭವಿಸಬಹುದಾದ ಕಳ್ಳತನ ಪ್ರಕರಣ ತಡೆಗಟ್ಟಲು ನಿಮಗೆ ಸೂಕ್ತ ಮಾರ್ಗೋಪಾಯ.
ದಿ ಕಾವೇರಿ ಟೆಕ್ ಸಿಸಿಟಿವಿ ಸೊಲ್ಯೂಷನ್. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸುರಕ್ಷತೆಗೆ ಆದ್ಯತೆ. ಹೈ ರೆಸಲ್ಯೂಷನ್ ಕ್ಯಾಮೆರಾಗಳೊಂದಿಗೆ ನಿಮ್ಮ ನಿಯಂತ್ರಣದಲ್ಲಿ ನಿಮಗೆ ಸೇರಿದ ವಸ್ತುಗಳು. ನಮ್ಮಲ್ಲಿ ಬಯೋಮೆಟ್ರಿಕ್ ಡಿವೈಸ್, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್, ಪ್ರಿಂಟರ್ಸ್, ಟ್ಯಾಬ್, POS, ನೆಟ್ವರ್ಕಿಂಗ್, UPS, ಪ್ರೊಜೆಕ್ಟರ್, ಆಕ್ಸೆಸರೀಸ್, ಅಡಾಪ್ಟರ್ಸ್, ಫೈರ್ ಅಲಾರಾಮ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, ಆಕ್ಸೆಸ್ ಕಂಟ್ರೋಲ್, ವಿಡಿಯೋ ಡೋರ್ಸ್, ಫೋನ್ಸ್ ನಮ್ಮಲ್ಲಿ ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಒನ್ ಸ್ಟಾಪ್ ವಿಡಿಯೋ ಸರ್ವಿಸ್ ಲೈನ್ ವ್ಯವಸ್ಥೆಗೆ ಸಂಪರ್ಕಿಸಿ. ರಘುರಾಮ್ ಕಾವೇರಿ ಟೆಕ್ ಸೊಲ್ಯೂಷನ್, ಶಾಪ್ ನಂಬರ್ 35, CMC ಕಾಂಪ್ಲೆಕ್ಸ್, ಟೌನ್ ಹಾಲ್ ಬಳಿ, ಮಡಿಕೇರಿ. ಕಾಂಟ್ಯಾಕ್ಟ್ 9844290058 or 08272222922. ಹೋಟೆಲ್ ಅಮೆಜಾನ್ ಇಲವಾಲ್ ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. ಬ್ಯಾಂಗ್ಳೂರ್ ಫುಡ್ ಅಂಡ್ ಆಲ್ ಟೈಪ್ಸ್ ಆಫ್ ಸೀ ಫುಡ್ ಓನ್ಲಿ ಅಟ್ ಅಮೆಜಾನ್. ಸೀ ಫಿಶ್, ಪಾಂಪ್ಲೆಟ್, ಏಂಜಲ್ ಫಿಶ್, ಸಿಲ್ವರ್ ಫಿಶ್, ಅಂಗ್ ಫಿಶ್, ಬೋಂಡಾಸ್ ಫಿಶ್, ಪ್ರಾನ್ಸ್, ಕ್ರ್ಯಾಬ್ ಫಿಶ್ ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲವಾಲ್, ಮೈಸೂರು. 0821240453 72047693030. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ YLS ಬ್ಯೂಟಿ ಸಲೂನ್ ಅಂಡ್ ಸ್ಪಾ, ಲೋರಿಯಲ್ ಪ್ರೊಫೆಷನಲ್ ಸಲೂನ್. ನಮ್ಮಲ್ಲಿ ಪಿಂಪಲ್ ಟ್ರೀಟ್ಮೆಂಟ್, ಪಿಗ್ಮೆಂಟೇಶನ್ ಟ್ರೀಟ್ಮೆಂಟ್, ಆಂಟಿ ಏಜಿಂಗ್ ಟ್ರೀಟ್ಮೆಂಟ್, ಲೋರಿಯಲ್ ಹೇರ್ ಸ್ಟ್ರೈಟನಿಂಗ್, ಹೇರ್ ಸ್ಪಾ, ಲೋರಿಯಲ್ ಹೇರ್ ಕಲರಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್ ಹಾಗೂ ಮದುವೆ ಸಮಾರಂಭಗಳಿಗೆ ವಧು ವರರಿಗೆ ವಿವಿಧ ಶೈಲಿಯ ಅಲಂಕಾರವನ್ನ ಮಾಡಿಕೊಡಲಾಗುವುದು. ಅಲ್ಲದೆ ಪುರುಷರಿಗೆ ಹೇರ್ ಕಟಿಂಗ್, ಶೇವಿಂಗ್, ಬಾಡಿ ಮಸಾಜ್ ವಿತ್ ಸ್ಟೀಮ್ ವಿತ್ ಜಕುಸಿ ಮತ್ತು ಫೇಶಿಯಲ್ ಸೌಲಭ್ಯವಿದೆ. ಲೋರಿಯಲ್ ಪ್ರಾಡಕ್ಟ್ ಮತ್ತು VLCC ಪ್ರಾಡಕ್ಟ್ ಲಭ್ಯವಿರುತ್ತದೆ. ಫುಲ್ AC ಸುಸಜ್ಜಿತವಾದ ಫೇಶಿಯಲ್ ಕೊಠಡಿಗಳು ಲಭ್ಯವಿರುತ್ತದೆ. ಹಾಗಿದ್ರೆ ಇನ್ಯಾಕ್ ತಡ? ನಿಮ್ಮ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಒಮ್ಮೆ ಭೇಟಿ ಕೊಡಿ. YLS Men and Women Beauty Salon and Spa, Ravi Kiran Complex, near Government Hospital, Main Road, Gonikoppal. Contact 08274247877, 948314766, 94832476, 9342421 YLS Men and Women Beauty Salon and Spa, Gonikoppal. La dolce vita meravigliosa, semplicemente amare col sole in spiaggia. La bella storia che è strepitosa. The Vento with SpaceMax Control. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srini 9611586243. Srinivas 9611586231. Volkswagen, das Auto. New True Value and True Value Virajpet, authorized dealers for all types of vehicle buyers and sellers, used cars and bike showroom and real estate. ATV vehicle, Gypsy, Mahindra, Omni, Maruti, all types of cars, Tata, Santro, Ford Icon, Scorpio, Jeeps and two-wheelers, vehicle ready for in good conditions, loan facility also available. Visit today. New True Value near Mohan Petrol Bank, SSR Road, Virajpet,
ಟ್ರೂ ವ್ಯಾಲ್ಯೂ ಅಪೋಸಿಟ್ ಕಾವೇರಿ ಕಲ್ಯಾಣ ಮಂಟಪ, ಮೊಗೇರಗಲ್ಲಿ, ವಿರಾಜ್ಪೇಟ್. Contact Ranjit CK 9901449912. Vikas Kar 9480083984. Business only on commission basis. AM Traders, branch of PN Stores, Ponampet Road, Gonikoppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ ಏಜಿಯಲ್ ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವೆಟ್ರಿಫೈಡ್ ಟೈಲ್ಸ್, ಪೋರ್ಸೆಲೈನ್ ವೆಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಪ್ಸ್, ವಾಶ್ ಬೇಸಿನ್, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. EGL ಟೈಲ್ಸ್, authorized dealer in Coorg. AM Traders, branch of PN Stores, Ponampet Road, Gonikoppal. Call 9880625773. AGL Tiles World. ವಿರಾಜಪೇಟೆಯ ಜ್ಯುವೆಲರಿ ಮಳಿಗೆಯೊಂದಕ್ಕೆ ಕನ್ನ ಹಾಕಿರುವ ಕಳ್ಳರು 3 ಕೆಜಿ ಬೆಳ್ಳಿಯ ಆಭರಣಗಳನ್ನ ಕದ್ದೊಯ್ದಿದ್ದಾರೆ. ಪ್ರಕರಣದ ಕುರಿತು ಪ್ರತ್ಯಕ್ಷದರ್ಶಿಯೊಬ್ಬರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿರಾಜಪೇಟೆಯ ಕೆನರಾ ಬ್ಯಾಂಕ್ ಮುಂಭಾಗದಲ್ಲಿರೋ ವಿಮಲೇಶ್ ಜ್ಯುವೆಲರಿಗೆ ಡಕಾಯಿತರ ತಂಡ ದಾಳಿ ನಡೆಸಿ 3 ಕೆಜಿ ಬೆಳ್ಳಿ ಆಭರಣಗಳನ್ನ ಅಪಹರಿಸಿದ್ದಾರೆ. ತಾರೀಕು 15ರ ನಡುರಾತ್ರಿ ಜ್ಯುವೆಲ್ಲರಿ ಅಂಗಡಿಯ ಮೇಲ್ಛಾವಣಿ ತೆಗೆದು ಒಳನುಗ್ಗಿದ ಕಳ್ಳರು ಬಾಡಿಗೆ ಮನೆಯಲ್ಲಿ ವಾಸವಿದ್ದ ವಿಶ್ವನಾಥ್ ಅನ್ನೋರನ್ನ ಬೆದರಿಸಿ ಒಳನುಗ್ಗಿದ್ರು ಎನ್ನಲಾಗಿದೆ. ಎಂದಿನಂತೆ ಜ್ಯುವೆಲ್ಲರಿಯ ಮಾಲೀಕ ಅರುಣ್ ಕುಮಾರ್ ಅಂಗಡಿ ತೆರೆದಾಗ ಆಭರಣಗಳು ಕಳುವಾಗಿರೋದು ಪತ್ತೆಯಾಗಿದೆ. ನಿನ್ನೆ ರಾತ್ರಿ ಮಧ್ಯರಾತ್ರಿ ಒಂದು ಸುಮಾರು 3 ಗಂಟೆಗೆ ಆಗಿದೆ. ಸುಮಾರು 3 ಕೆಜಿ ಅಷ್ಟು ಬೆಳ್ಳಿ ಹೋಗಿದೆ. ಬೇರೇನಲ್ಲಿ ಹೋಗಿದೆ? ಬೇರೇನೂ ಇಲ್ಲ, ಬೆಳ್ಳಿ ಮಾತ್ರ. ಇದೀಗ ಅಲ್ಲಿ ಮೇಲೆ ಮಲಗಲಿಕ್ಕೆ ಜಾಗ ಕೊಟ್ಟಿದ್ದಾರೆ, ಅವ್ರು ಮೊದಲಿಂದ ಪರಿಚಯ ಬಿಲ್ಡಿಂಗ್ ಓನರು. ಬಿಲ್ಡಿಂಗ್ ಓನರ್ ಯಾರು? ಬಿಲ್ಡಿಂಗ್ ಓನರ್ ಅದು ವರ್ಗಿಸೋರು, ಲಂಡನ್ ವರ್ಗಿಸೋರು. ಅವರು ಘಟನಾ ಸ್ಥಳಕ್ಕಾಗಮಿಸಿದ ಪೊಲೀಸರಿಗೆ ವಿಶ್ವನಾಥ್ ಡಕಾಯಿತಿ ನಡೆದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸ್ಥಳ ಮಹಜರು ನಡೆಸಿದ ಪೊಲೀಸರು ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿರೋ ವಿಶ್ವನಾಥ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯದಲ್ಲೇ ಪ್ರಕರಣದ ಹಿಂದಿರೋ ಆರೋಪಿಗಳನ್ನ ಬಂಧಿಸೋದಾಗಿ ಪೊಲೀಸ್ ವಿಶ್ವಸನೀಯ ಮೂಲಗಳು ಮಾಹಿತಿ ನೀಡಿವೆ. TV1 ನ್ಯೂಸ್, ಯುವರಾಜ್ ಕೃಷ್ಣ, ವಿರಾಜಪೇಟೆ. ಪಿರಿಯಾಪಟ್ಟಣದ ಚಿನ್ನಕಲ್ ಕಾವಲು ಗ್ರಾಮದ ಸರ್ಕಾರಿ ಗೋಮಾಳದಲ್ಲಿ ಕುಶಾಲನಗರದ ವ್ಯಕ್ತಿಯೊಬ್ಬರು ಅಕ್ರಮವಾಗಿ ನಡೆಸ್ತಾ ಇದ್ದ ಕ್ರಷರ್ ಘಟಕದ ಮೇಲೆ ಮೈಸೂರಿನ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕ್ರಷರ್ ಮತ್ತು ಯಂತ್ರೋಪಕರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸರ್ಕಾರದ ಗೋಮಾಳದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದ ಸ್ಥಳಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಕ್ರಷರ್ ಸೇರಿದಂತೆ ವಿವಿಧ ಯಂತ್ರೋಪಕರಣಗಳನ್ನು ವಶಪಡಿಸಿಕೊಂಡ ಘಟನೆ ಪಿರಿಯಾಪಟ್ಟಣದಲ್ಲಿ ನಡೆದಿದೆ. ಪಿರಿಯಾಪಟ್ಟಣ ತಾಲೂಕಿನ ಚನ್ನಕಲ್ ಕಾವಲು ಗ್ರಾಮದ 2 ಎಕರೆ ಸರ್ಕಾರಿ ಗೋಮಾಳದಲ್ಲಿ ಕುಶಾಲನಗರ ಮೂಲದ ದಿನೇಶ್ ಕುಮಾರ್ ಎಂಬುವವರು ಅಕ್ರಮವಾಗಿ ಕ್ರಷರ್ ಅಳವಡಿಸಿಕೊಂಡು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅಂತ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಈ ಹಿಂದೆ ಲೋಕಾಯುಕ್ತರಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಪಿರಿಯಾಪಟ್ಟಣ ತಾಲೂಕು ತಹಶೀಲ್ದಾರ್ BF ತಳವಾರ್ ಮತ್ತು ಮೈಸೂರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ವಿಜ್ಞಾನಾಧಿಕಾರಿ ಜಂಟಿಯಾಗಿ ಸ್ಥಳ ಪರಿಶೀಲಿಸಿ ಸರ್ಕಾರದ ಭೂಮಿಯನ್ನು ಅತಿಕ್ರಮಿಸಲಾಗಿದೆ ಎಂದು ದೃಢಪಡಿಸಿದ್ದಾರೆ. ನಂಬರ್ 30ರಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತೇಳಿ ದಿನಾಂಕ 25/8/2014ರಂದು ಕಚೇರಿಯ ತಾಂತ್ರಿಕ ಅಧಿಕಾರಿಗಳು ಗಸ್ತು ಮಾಡ್ತಿದ್ದಾಗ ಕಂಡುಬಂತು. ಆ ದಿನ ಒಂದು ಕಂಪ್ರೆಸರ್ನ ಈ ಸ್ಥಳದಿಂದ ವಶಪಡಿಸಿಕೊಂಡು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಎಂ ನಿಂಗರಾಜು ಬೆಟ್ಟದಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ ಪರಿಣಾಮ ASI ರುದ್ರೇಗೌಡ ದೂರು ದಾಖಲಿಸಿಕೊಂಡು ಕ್ರಷರ್ ಮತ್ತು ಯಂತ್ರೋಪಕರಣಗಳನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ದಾಳಿ ನಡೆಸಿದ ಸಂದರ್ಭ ಮೈಸೂರು ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ವಿಜ್ಞಾನಾಧಿಕಾರಿ ಪುಷ್ಪ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. TV1 ನ್ಯೂಸ್, ಪಿರಿಯಾಪಟ್ಟಣ. ಮಡಿಕೇರಿ ರೋಟರಿ ಮಿಸ್ಟ್ರಿ ಹಿಲ್ಸ್ ವತಿಯಿಂದ ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ವನ ಮಹೋತ್ಸವವನ್ನು ಆಚರಿಸಲಾಯಿತು. ಓಂಕಾರೇಶ್ವರ ದೇವಾಲಯದ ಆವರಣದಲ್ಲಿ 25 ಸಸಿಗಳನ್ನು ಮಿಸ್ಟ್ರಿ ಹಿಲ್ಸ್ ವತಿಯಿಂದ ನಡೆಸಲಾಯಿತು. ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ಜರುಗಿದ ವನ ಮಹೋತ್ಸವದಲ್ಲಿ 25 ಸಸಿಗಳನ್ನು ನೆಡಲಾಯಿತು.
ರೋಟರಿ ಮಿಸ್ಟೀಲ್ಸ್ ಅಧ್ಯಕ್ಷ ಅಂಬೇಕಲ್ ವಿನೋದ್ ಕುಶಾಲಪ್ಪ ಈ ಸಂದರ್ಭ ಮಾತನಾಡಿ, ಪ್ರಕೃತಿಯನ್ನೇ ದೇವರೆಂದು ಕಾಣುವವರು ಕೊಡಗಿನ ಜನರಾಗಿದ್ದು, ಹೀಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ಕೊಡಗಿನಲ್ಲಿ ಅರಣ್ಯ ನಾಶ ಹೆಚ್ಚುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮರ ಬೆಳೆಸಿ ನಿಸರ್ಗ ಸಂರಕ್ಷಣೆಯ ಉದ್ದೇಶದಿಂದ ರೋಟರಿ ಮಿಸ್ಟಿ ಹಿಲ್ಸ್ ಮಡಿಕೇರಿಯ ಐತಿಹಾಸಿಕ ಶ್ರೀ ಓಂಕಾರೇಶ್ವರ ದೇವಾಲಯದ ಆವರಣದಲ್ಲಿಯೇ ಸಸಿ ನೆಡುವ ಮೂಲಕ ವಿಭಿನ್ನವಾಗಿ ವನಮಹೋತ್ಸವ ಆಚರಿಸಿದೆ ಅಂದರು. ಆದರೆ ನಾವಿಂದು ಆಧುನಿಕತೆ ಅಭಿವೃದ್ಧಿಯ ವಿಷಯಗಳಲ್ಲಿ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಇಂಥ ವನಮಹೋತ್ಸವ ಕಾರ್ಯಕ್ರಮಗಳನ್ನು ನಾವು ನಮ್ಮ ರೋಟರಿ ಮಿಸ್ಟಿ ಹಿಲ್ಸ್ ಮತ್ತು ಓಂಕಾರೇಶ್ವರ ಟೆಂಪಲ್ ಅಭಿವೃದ್ಧಿ ಸಂಸ್ಥೆಯಿಂದ ಒಟ್ಟಿಗೆ ನಾವು ಜಂಟಿಯಾಗಿ ನಡೆಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮ ಬರೀ ಗಿಡ ನೆಡುವ ಕಾರ್ಯಕ್ರಮ ಅಲ್ಲ, ಇದರ ಮೇಂಟೆನೆನ್ಸನ್ನು ನಾವು 5 years ತನಕ ಹಾಗೆ ಕಂಟಿನ್ಯೂ ಆಗಿ ಮಾಡ್ತಾ ಇರ್ತೇವೆ ಅಂತ ನಾವು ಈ ಮೂಲಕ ಹೇಳ್ತೇವೆ. ರೋಟರಿ ಮಿಸ್ಟೀಲ್ಸ್ ಕಾರ್ಯದರ್ಶಿ ಪೊನ್ನಪ್ಪ, ಓಂಕಾರೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ಕೆಎಸ್ ರಮೇಶ್ ಹೊಳ್ಳ, ಮುಜರಾಯಿ ಇಲಾಖೆ ವ್ಯವಸ್ಥಾಪಕ ಎಸ್ಎಸ್ ಸಂಪತ್ ಕುಮಾರ್ ಸೇರಿದಂತೆ ರೋಟರಿ ಮಿಸ್ಟೀಲ್ಸ್ ನಿರ್ದೇಶಕರು ಹಾಜರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಮಡಿಕೇರಿಯಲ್ಲಿ ನಡೆಯುತ್ತಿರುವ ಜೆಸಿ ಸಪ್ತಾಹದ ಅಂಗವಾಗಿ ನಾಡಿನ ಖ್ಯಾತ ಉರುಗ ತಜ್ಞ ಡಾಕ್ಟರ್ ರವೀಂದ್ರನಾಥ ಐತಾಳ್ ಅವರಿಂದ ವಿಷಕಾರಿ ಹಾವುಗಳ ಗುರುತಿಸುವಿಕೆ ಮತ್ತು ಪ್ರಥಮ ಚಿಕಿತ್ಸಾ ತರಬೇತಿ ಜರುಗಿತು. ಕೆಲವೊಂದು ವಿಷರಹಿತ ಹಾವುಗಳನ್ನು ಪ್ರದರ್ಶಿಸಿ ಐತಾಳ್ ಪ್ರೇಕ್ಷಕರ ಗಮನ ಸೆಳೆದರು. ಮಡಿಕೇರಿಯ ಜೆಸಿಐ ಕಾಫಿ ಕೌಂಟಿ ವತಿಯಿಂದ ನಡೆದ ಜೆಸಿ ಸಪ್ತಾಹದ ಕೊನೆ ದಿನದ ಆಕರ್ಷಣೆಯಾಗಿ ನಾಡಿನ ಹೆಸರಾಂತ ಉರುಗ ತಜ್ಞ ಪುತ್ತೂರಿನ ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಅವರಿಂದ ವಿಷಕಾರಿ ಹಾವುಗಳ ಗುರುತಿಸುವಿಕೆ ಮತ್ತು ಹಾವು ಕಚ್ಚಿದಾಗ ವಿಷ ನಿವಾರಣೆಗೆ ಪ್ರಥಮ ಚಿಕಿತ್ಸಾ ಬಗ್ಗೆ ತರಬೇತಿ ನಡೆಯಿತು. ಜೆಸಿಐ ಸದಸ್ಯರಲ್ಲದೆ ಜಿಲ್ಲೆಯ ಹಲವಾರು ಆಸಕ್ತರು ಉರುಗಗಳ ಬಗ್ಗೆ ಮಾಹಿತಿ ಪಡೆದರು. ವಿಷಕಾರಿಯಲ್ಲದ ಕೆಲವು ಹಾವುಗಳನ್ನು ಪ್ರದರ್ಶಿಸಿದ ರವೀಂದ್ರನಾಥ್ ಐತಾಳ್ ಹಾವುಗಳ ಜೀವನ ಕ್ರಮ, ಹಾವು ಕಚ್ಚಿದಾಗ ಪ್ರಥಮವಾಗಿ ಅನುಸರಿಸಬೇಕಾದ ಚಿಕಿತ್ಸಾ ವಿಧಾನದ ಬಗ್ಗೆ ಕೇಳುಗರ ಸಂಶಯಗಳಿಗೆ ಐತಾಳ್ ಸೂಕ್ತ ಉತ್ತರ ನೀಡಿದರು. ಶಬ್ದ ಮಾಡಿಕೊಂಡು ಏನಾದ್ರು ಇದ್ರೆ ಅದು ಗೊತ್ತಾಗುತ್ತೆ, ಆಮೇಲೆ ನೀವು ಹುಲ್ಲನ್ನು ಕುಡಿಬೇಕು. ಈ ರೀತಿ ಮಾಡಿದರೆ ಅಥವಾ ಕೋಳಿ ಮೊಟ್ಟೆ, ಕೆಲವು ಹೆಚ್ಚಾಗಿ ಕೋಳಿ ಮೊಟ್ಟೆ ಎತ್ತದಲ್ಲಿ ಇಟ್ಟಿರ್ತಾರೆ ಕಾಫಿಗಳಿಂದ, ಸೀದೋಗಿ ಕೋಳಿ ಆಮೇಲೆ ಬೇಕಾದ್ರೂ ಕೋಳಿ ಮೊಟ್ಟೆ ಕೈ ಹಾಕ್ತೀರ, ಅಲ್ಲಿ ನಾಗರು ಹೆಚ್ಚಾಗಿ ಮೊಟ್ಟೆ ತಿರುಗಿ ಬಂದಿರುತ್ತೆ, ಅದು ಬೇರೆ ಒಂದು ಕೃಷ್ಣ ಅಂತ ಅಲ್ಲಿ ಕಚ್ಚಿದೆ. ಹಾಗಾಗಿ ಹಾವನ್ನು ಕೂಡ ನಾವು ನೋಡಿಕೊಂಡು ಕೈ ಹಾಕಬೇಕಾಗುತ್ತೆ. ಈ ರೀತಿ ಜಾಗೃತಿ ಮಾಡಿದರೆ ನಿಜವಾಗಿ ಹಾವು ಗೊತ್ತಿದ್ದಿಲ್ಲ. ಸುಮ್ಮನೆ ಕೂತ ವ್ಯಕ್ತಿ ನೀವು ಹಾವು ಗೊತ್ತಿಲ್ಲ ಸುಮ್ಮನೆ ಹೀಗೆ ಮಾಡಿ ಮುದ್ದೆ ಮಾಡಿ ರಾಶಿ ಮಾಡುತ್ತೆ. ಆಮೇಲೆ ಹೊಟ್ಟೆಗೆ ಕಾವಲು ಇರುತ್ತೆ, ಪ್ರೊಟೆಕ್ಷನ್, ಕಾವು ಕೊಡೋದಿಲ್ಲ. ಅದು ಆ ಹೊಟ್ಟೆ ಸುತ್ತ ತಿರುಗಾಡ್ತಾ ಇರ್ತದೆ, ಅದರ ಸುತ್ತ ಎಲ್ಲ ಒಂದು ಕಡೆ ಬಂದ್ಕೊಂಡಿರುತ್ತೆ. ಅದು ಬೇರೆ ಪ್ರಾಣಿಗಳಿಗೆ ಡಿಸ್ಟರ್ಬ್ ಹೊಟ್ಟೆಗೆ ಡಿಸ್ಟರ್ಬ್ ಮಾಡೋದು ಓಡಿಸ್ಬೇಕು ಅಂತ. ಜೆಸಿ ಕಾಫಿ ಕೌಂಟಿಯ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯಾ, ನಿರ್ದೇಶಕ ಅನಿಲ್ ಕೆಂಚೆಟ್ಟಿ ಹಾಜರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಜಮ್ಮು ಕಾಶ್ಮೀರ ಪ್ರವಾಹ ಸಂತ್ರಸ್ತರಿಗೆ ಶಾಸಕ ಅಪ್ಪಚ್ಚು ರಂಜನ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಸೋಮವಾರಪೇಟೆಯಲ್ಲಿ ನಿಧಿ ಸಂಗ್ರಹಿಸಿದರು. ಪ್ರವಾಹದಿಂದ ಸಂತ್ರಸ್ತರಾಗಿರುವ ಕಾಶ್ಮೀರ ಕಣಿವೆ ಜನತೆಗೆ ಸಹಾಯ ಹಸ್ತ ಚಾಚುವ ಸಲುವಾಗಿ ಸೋಮವಾರಪೇಟೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಶಾಸಕ ಅಪ್ಪಚ್ಚು ರಂಜನ್ ನೇತೃತ್ವದಲ್ಲಿ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಲಾಯಿತು. ಶಾಸಕ ಅಪ್ಪಚ್ಚು ರಂಜನ್ ಮತ್ತು ಪಕ್ಷದ ಪ್ರಮುಖರು, ಕಾರ್ಯಕರ್ತರು ನಗರದಲ್ಲಿ ಪಾದಯಾತ್ರೆ ಮೂಲಕ ವರ್ತಕರು ಸೇರಿದಂತೆ ಸಾರ್ವಜನಿಕರಿಂದ ನಿಧಿ ಸಂಗ್ರಹಿಸಿದರು. ಕಾಶ್ಮೀರ ಕಣಿವೆ ಪ್ರವಾಹ ಸಂತ್ರಸ್ತ ಜನರಿಗೆ ಸಹಾಯ ಹಸ್ತ ಚಾಚಲು ರಾಷ್ಟ್ರಮಟ್ಟದಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದು, ರಾಜ್ಯದಲ್ಲೂ ಪಕ್ಷದ ವತಿಯಿಂದ ದೇಣಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ಹೇಳಿದ ಶಾಸಕ ರಂಜನ್, ಪಾದಯಾತ್ರೆಯ ಮೂಲಕ ಒಟ್ಟು 1,61,150 ರೂಪಾಯಿಗಳನ್ನು ಸಂಗ್ರಹಿಸಲಾಗಿದೆ. ಈ ಹಣವನ್ನು ಪ್ರಧಾನ ಮಂತ್ರಿಗಳ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಗೆ ಜಮೆ ಮಾಡಲಾಗುವುದು ಎಂದು ರಂಜನ್ ಹೇಳಿದರು. ದೇಣಿಗೆ ಸಂಗ್ರಹದಲ್ಲಿ ಬಿಜೆಪಿ ಪ್ರಮುಖರಾದ ಮನುಕುಮಾರ್ ರೈ, ಅಭಿಮನ್ಯು ಕುಮಾರ್, ಸುರೇಶ್, ಲೀಲಾ ನಿರ್ವಾಣಿ ಸೇರಿದಂತೆ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ನ್ಯೂಸ್ನಲ್ಲಿ ಇದೀಗ ಮತ್ತೊಂದು ಬ್ರೇಕ್. ಎಕೋ ಕ್ರಿಸ್ಟಲ್ ಭಾರತದಲ್ಲಿಯೇ ಪ್ರಥಮ ಅಂತಾರಾಷ್ಟ್ರೀಯ ಗುಣಮಟ್ಟದ ವಾಟರ್ ಫಿಲ್ಟರ್ ವಿತ್ ಸ್ಟೈನ್ಲೆಸ್ ಸ್ಟೀಲ್ ವಾಟರ್ ಸ್ಟೋರೇಜ್ ಟ್ಯಾಂಕ್. ಎಕೋ ಕ್ರಿಸ್ಟಲ್ ಆರ್ಒ ಚಾಂಪಿಯನ್. ಇದು ನೀರಿನಲ್ಲಿರುವ ಬ್ಯಾಕ್ಟೀರಿಯಾ, ವೈರಸ್, ನೈಟ್ರೇಟ್ಗಳಂತಹ ರಾಸಾಯನಿಕಗಳನ್ನು ನಿವಾರಿಸಿ ಪರಿಶುದ್ಧ ಕುಡಿಯುವ ನೀರನ್ನು ನೀಡುತ್ತದೆ. ಇದರ ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕಿಗೆ ರೆಗ್ಯುಲರ್ ಕೆಮಿಕಲ್ ಬ್ಯಾಕ್ ವಾಶ್ನ ಅವಶ್ಯಕತೆ ಇಲ್ಲ. ನಮ್ಮ ಕುಟುಂಬದ ರಕ್ಷಕ ಆರ್ಒ ಚಾಂಪಿಯನ್. ಇಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಆಥರೈಸ್ಡ್ ಡೀಲರ್ ಇನ್ ಕೂಲ್, ಜಿಯಾನ್ ಬ್ರದರ್ಸ್, ಮೊಬೈಲ್ ಅಂಡ್ ಹೋಮ್ ಅಪ್ಲಯನ್ಸಸ್, ನಿಯರ್ IDBI ಬ್ಯಾಂಕ್, ಕಾಲೇಜ್ ರೋಡ್, ಮಡಿಕೇರಿ. ಕಾಲ್ 9611112426 9845186189. Patel Suzuki, Kushalnagar in Madikeri. Apna way of life with Apna Suzuki.
ನಮ್ಮಲ್ಲಿ ಸುಜುಕಿ ಆಕ್ಸೆಸ್ 125, ಸುಜುಕಿ ಸ್ವಿಶ್ 125, ಸುಜುಕಿ ಲೆಟ್ಸ್ ಸ್ಕೂಟರ್ಗಳು, ಸುಜುಕಿ ಹಯಾಟೆ, ಸುಜುಕಿ GS 150R, ಸುಜುಕಿ ಸ್ಲಿಂಗ್ ಶಾಟ್ ಪ್ಲಸ್ ಬೈಕ್ಗಳು ನಮ್ಮಲ್ಲಿ ದೊರೆಯುತ್ತದೆ. ಸುಜುಕಿ ವಿಶೇಷತೆಗಳು: ಪವರ್ಫುಲ್ ಇಂಜಿನ್, ಇಂಟರ್ನ್ಯಾಷನಲ್ ಕ್ವಾಲಿಟಿ, ಗ್ರೇಟ್ ಮೈಲೇಜ್, ಸ್ಪೇಷಿಯಸ್ ಅಂಡರ್ ಸೀಟ್ ಸ್ಟೋರೇಜ್, ಟೆಲಿಸ್ಕೋಪಿಕ್ ಫ್ರಂಟ್ ಫೋಕ್, ಸಸ್ಪೆನ್ಷನ್ ಫಾರ್ ಕಂಫರ್ಟಬಲ್ ರೈಡಿಂಗ್. ಸುಜುಕಿಯ ಎಲ್ಲಾ ವಾಹನಗಳಿಗೂ ಸಾಲ ಸೌಲಭ್ಯ, ಫ್ಯಾಮಿಲಿ ಕ್ರೆಡಿಟ್ ಫೈನಾನ್ಸ್, HDFC ಫೈನಾನ್ಸ್ ಮತ್ತು ಮುತ್ತೂಟ್ ಫೈನಾನ್ಸ್, ನುರಿತ ಮೆಕ್ಯಾನಿಕ್ ಗಳಿಂದ ಸರ್ವಿಸ್ ಸೌಲಭ್ಯ. ಸುಜುಕಿ ವಾಹನವನ್ನ ಖರೀದಿಸಿ ನಿಮ್ಮ ಕನಸನ್ನ ನನಸಾಗಿಸಿ. ಪಟೇಲ್ ಸುಜುಕಿ ಶೋರೂಮ್, ಕುಶಾಲನಗರ್, ಬೈಚನಹಳ್ಳಿ, ನಿಯರ್ ಬ್ಲೂ ಮೂನ್ ಪೆಟ್ರೋಲ್ ಬಂಕ್, BM ರೋಡ್, ಕುಶಾಲನಗರ್. ಫೋನ್ 08276 271 009 98807 96100. ಮಡಿಕೇರಿ, ನಿಯರ್ ಶ್ರೀರಾಮ ಮಂದಿರ ಟೆಂಪಲ್, ಹಿಲ್ ರೋಡ್, ಮಡಿಕೇರಿ. ಫೋನ್ 948 148 5274. घर का ऑलराउंडर सुजुकी ವ್ಯಾಂಡಮ್ ಎಂಟರ್ಪ್ರೈಸಸ್. ಕೊಡಗಿನ ಮಹಾಜನತೆಗೆ ಹಬ್ಬದ ಶುಭಾಶಯಗಳು. ವಿಶೇಷ ರಿಯಾಯಿತಿಗಳೊಂದಿಗೆ ಆಕರ್ಷಕ ಬಹುಮಾನ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ. ವ್ಯಾಂಡಮ್ನೊಂದಿಗೆ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. LCD ಖರೀದಿಸಿ 2,000ದಿಂದ 10,000ವರೆಗೆ ಕ್ಯಾಶ್ ಡಿಸ್ಕೌಂಟ್. ವಾಷಿಂಗ್ ಮಿಷಿನ್ ಖರೀದಿಸಿ 1,000ದಿಂದ 4,000ವರೆಗೆ ರಿಯಾಯಿತಿ ಪಡೆಯಿರಿ. ಎಕ್ಸ್ಚೇಂಜ್ನೊಂದಿಗೆ ರೆಫ್ರಿಜರೇಟರ್ ಖರೀದಿಸಿ 2,000ದಿಂದ 4,000ವರೆಗೆ ರಿಯಾಯಿತಿ ಪಡೆಯಿರಿ. ಮಿಕ್ಸಿ 1,000ದಿಂದ 2,000ವರೆಗೆ ರಿಯಾಯಿತಿ. ಎಕ್ಸ್ಚೇಂಜ್ನೊಂದಿಗೆ ಕಾಟ್ ಬೆಡ್ ಖರೀದಿಸಿ 7,900 ಮಾತ್ರ. 5,900ಕ್ಕೆ ಅಲ್ಮಿರಾ ಖರೀದಿಸಿ ಉಚಿತ ಕುಕ್ಕರ್ ಪಡೆಯಿರಿ. ಸ್ಯಾಮ್ಸಂಗ್ LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸಿ ವಿಶೇಷವಾಗಿ ರೂಮ್ ಹೀಟರ್ ಪಡೆಯಿರಿ. ವಿಡಿಯೋಕಾನ್ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸಿ ಉಚಿತ ಉಡುಗೊರೆ ಪಡೆಯಿರಿ. ಈ ಎಲ್ಲಾ ಕೊಡುಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ. ಫೋನ್ 08272225571. ಮೊಬೈಲ್ 9448125571. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ACP ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 9901237678 9342178780. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕುಶಾಲನಗರದ ಕಾವೇರಿ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ, ಆಕ್ಟಿವಾ ಐ, ಟಿಯೋ, ಏವಿಯೇಟರ್ ಸ್ಕೂಟರ್ಗಳು ಮತ್ತು ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, CBR ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲಾ ವಾಹನಗಳಿಗೂ ಮುತ್ತೂಟ್ ಹಾಗೂ HDFC ಬ್ಯಾಂಕ್ನ ಸಾಲದ ಸೌಲಭ್ಯವಿದೆ. ಸ್ಪೇರ್ಸ್, ಸೇಲ್ಸ್, ಸರ್ವಿಸ್, ಸೇಫ್ಟಿ ನಮ್ಮ ವೈಶಿಷ್ಟ್ಯ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಕಾವೇರಿ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕಾವೇರಿ ಹೋಂಡಾ, ಸೂರ್ಯ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ್.
ಫೋನ್ ನಂಬರ್ 08276273555. ಮೊಬೈಲ್ ನಂಬರ್ 9482273555, 9482273666. ಕನಸುಗಳನ್ನ ನನಸಾಗಿಸೋಣ. ಕಾವೇರಿ ಹೋಂಡಾ. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. Top Go Zamzam BM Road, Kushalnagar, Karnataka. ಕುಶಾಲನಗರದ ಆರ್ಯವೈಶ್ಯ ಸಮಾಜದ ವಾಸವಿ ಯುವತಿ ಮಂಡಳಿ ವತಿಯಿಂದ ಬೈಚನಹಳ್ಳಿಯ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಆಟಿಕೆ ವಸ್ತುಗಳನ್ನು ಹಾಗೂ ಲೇಖನಿ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಆರ್ಯ ವೈಶ್ಯ ಸಮಾಜದ ವಾಸವಿ ಯುವತಿ ಮಂಡಳಿ ಅಧ್ಯಕ್ಷೆ ಸರಿತಾ ಮುರಳೀಧರ್ ನೇತೃತ್ವದಲ್ಲಿ ಬೈಚನಹಳ್ಳಿ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಆಟಿಕೆ ಸೇರಿದಂತೆ ಲೇಖನಿ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಿಸಿದರು. ಹಲವು ವರ್ಷಗಳಿಂದ ನಿರಂತರವಾಗಿ ಈ ಅಂಗನವಾಡಿ ಕೇಂದ್ರಕ್ಕೆ ಒಂದಿಲ್ಲೊಂದು ಪರಿಕರಣಗಳನ್ನು ನೀಡುವ ಮೂಲಕ ತಮ್ಮ ಉದಾರತೆಯನ್ನು ಮೆರೆದಿದ್ದಾರೆ ಎಂದು ಅಂಗನವಾಡಿ ಕಾರ್ಯಕರ್ತೆ ಕೆಕೆ ಶಾರದಾ ಹೇಳಿದರು. ವಾಸವಿ ಯುವತಿ ಸಂಘದವರು ನಮ್ಮ ಅಂಗನವಾಡಿಗೆ ಹಲವಾರು ವಸ್ತುಗಳನ್ನು ನೀಡಿರುತ್ತಾರೆ. ಪ್ರತಿ ವರ್ಷದ ಒಂದೊಂದು ವರ್ಷಕ್ಕೆ ನಾನು ಅವರ ಹತ್ರ ಬೇಡಿಕೆಗಳನ್ನು ನೀಡಿದಾಗ ಅವರು 2 ವರ್ಷಕ್ಕೆ ಒಂದ್ಸಲ ನಮಗೆ ಒಂದು ಇದ್ರದ್ದು ಕಬ್ಬಿಣದ ಒಂದು ಅಲ್ಮಾರ ಇದನ್ನು ಕೊಟ್ಟಿದ್ದಾರೆ. ನಂತರ ಮಕ್ಕಳಿಗೆ ಟಾಯ್ಸ್ ಕೊಟ್ಟಿದ್ದಾರೆ, ಮತ್ತು ಬಡ ಮಕ್ಕಳಿಗೆ ವಸ್ತ್ರವನ್ನು ದಾನ ಮಾಡಿದ್ದಾರೆ, ಮತ್ತು ಈಗಾಗಲೇ ಮತ್ತೆ ಒಂದು ಕುಕ್ಕರ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ಮಕ್ಕಳಿಗೆ ನಾನು ಆಟಿಕೆ ಸಾಮಾನು ಬೇಕು ಅಂತ ಇರೋ ಒಂದು ಬೇಡಿಕೆಯನ್ನು ಅವರ ಹತ್ರ ಹೇಳಿದೆ. ಅದೇ ರೀತಿ ಇವತ್ತಿನ ಈ ಒಂದು ಇದರಲ್ಲಿ ನಾವು ನಮ್ಮ ಸಂಘದಿಂದ ಆಟಿಕೆ ಸಾಮಾನನ್ನು ತಲುಪಿಸ್ತೇವೆ. ಯುವತಿ ಮಂಡಳಿ ಅಧ್ಯಕ್ಷೆ ಸರಿತಾ ಮಾತನಾಡಿ, ಉಳ್ಳವರು ಇಲ್ಲದವರಿಗೆ ನೆರವಾಗುವ ಮೂಲಕ ಸಮಾನತೆ ಹಾಗೂ ಸೋದರತೆಯನ್ನು ಒಡಮೂಡಿಸಿಕೊಡಬೇಕು. ಆ ನಿಟ್ಟಿನಲ್ಲಿ ವಾಸವಿ ಯುವತಿ ಮಂಡಳಿ ಕೆಲಸ ಮಾಡುತ್ತಿದೆ ಎಂದರು. ನಮ್ಮ ವಾಸವಿ ಯುವತಿಯರ ಸಂಘ ಕುಶಾಲನಗರ ವತಿಯಿಂದ ಈ ಬೈಚನಹಳ್ಳಿ ಅಂಗನವಾಡಿ ಮಕ್ಕಳಿಗೆ ಆಟ ಸಾಮಾನು ಮತ್ತು ಪುಸ್ತಕ, ಪೆನ್ಸಿಲು, ಬಿಸ್ಕೆಟ್ಸು, ಚಾಕ್ಲೇಟ್ಸನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮನ ಇವತ್ತು ನಾವು ಅನ್ಕೊಂಡು ಇವತ್ತು ನಡೆಸ್ಕೊಳ್ಳಿಕ್ಕೆ ಪ್ರತಿ ವರ್ಷ ಮಾಡ್ತಿರ್ತೀರಾ ಹೀಗೆ? ಕುಶಾಲನಗರ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ರಶ್ಮಿ ಅಮೃತರಾಜು, ಮಂಡಳಿ ಕಾರ್ಯದರ್ಶಿ ಕುಸುಮಾ ಸುಖೇಶ್, ಉಪಾಧ್ಯಕ್ಷೆ ಅಶ್ವಿನಿ ರವಿಕುಮಾರ್, ಸದಸ್ಯರಾದ ಮೀರಾ ಪ್ರಸಾದ್, ಶ್ರೀಲಕ್ಷ್ಮಿ, ಪ್ರತಿಮಾ, ಶಿಲ್ಪಾ, ಕನ್ನಿಕಾ, ಶರ್ಮಿಳಾ, ಸುಕನ್ಯಾ, ಮಾಲತಿ ಹಾಜರಿದ್ದರು. ಟಿವಿ1 ನ್ಯೂಸ್ ಕುಶಾಲನಗರ ಬ್ಯೂರೋ. ಗೋಣಿಕೊಪ್ಪದ ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಸ್ತುತ ಸಾಲಿನಲ್ಲಿ 16.54 ಲಕ್ಷ ರೂಪಾಯಿ ಲಾಭ ಗಳಿಸಿದ್ದು, ಬ್ಯಾಂಕ್ನ ಸದಸ್ಯರಿಗೆ ಶೇಕಡಾ 15 ಡಿವಿಡೆಂಡ್ ನೀಡಲು ನಿರ್ಧರಿಸಲಾಗಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಕಿರಿಯಮಾಡ ಅರುಣ್ ಪುಣಚ ತಿಳಿಸಿದ್ದಾರೆ. ಗೋಣಿಗೊಪ್ಪದ ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಾಗೂ ಇದರ ವಿರಾಜಪೇಟೆ ಶಾಖೆಯು ಈ ಸಾಲಿನಲ್ಲಿ 16.54 ಲಕ್ಷ ರೂಪಾಯಿ ನಿವ್ವಳ ಲಾಭ ಪಡೆದಿದೆ ಎಂದು ಗೋಣಿಗೊಪ್ಪ ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಾಗೂ ವಿರಾಜಪೇಟೆ ಶಾಖೆ ಅಧ್ಯಕ್ಷ ಕಿರಿಯಮಡ ಅರುಣ್ ಪೂಣಚ ತಿಳಿಸಿದರು. ನಮ್ಮ ಬ್ಯಾಂಕಲ್ಲಿ ಸುಮಾರು 724 ಜನರು ಸದಸ್ಯರಿದ್ದು ನಮ್ಮ ಪಾಲು ಬಂಡವಾಳ ಸುಮಾರು 29.64 ಲಕ್ಷ ಸಂಗ್ರಹ ಆಗಿದೆ. 23ರಂದು ನಮ್ಮ ಜಾಲವಾಡಿಯಲ್ಲಿ ಇದೆ. ಈ ವರ್ಷ ಸುಮಾರು ನಮಗೆ 24,74,000 ರೂಪಾಯಿ ಲಾಭ ಬಂದಿದ್ದು, ನಿವ್ವಳ ಲಾಭ ನಮಗೆ 16,54,000 ರೂಪಾಯಿ ಬಂದಿದೆ. ಗೋಣಿಗೊಪ್ಪದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರುಣ್ ಪುಣಚ, ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಾಗೂ ವಿರಾಜಪೇಟೆ ಶಾಖೆ ಒಟ್ಟು 24.74 ಲಕ್ಷ ಲಾಭ ಪಡೆದಿದೆ. ಹೀಗಾಗಿ ಬ್ಯಾಂಕಿನ ಸದಸ್ಯರುಗಳಿಗೆ ಶೇಕಡಾ 15ರಷ್ಟು ಡಿವಿಡೆಂಟ್ ನೀಡಲು ನಿರ್ಧರಿಸಲಾಗಿದೆ ಎಂದರು. ಸುಮಾರು 122.74 ಲಕ್ಷ ಹಣವನ್ನು ವಿವಿಧ ಬ್ಯಾಂಕ್ಗಳಲ್ಲಿ ವಿನಿಯೋಗಿಸಲಾಗಿದೆ. ಗ್ರಾಹಕರಿಗೆ ರೂಪಾಯಿ 625.25 ಲಕ್ಷದಷ್ಟು ಹಣವನ್ನು ವಿವಿಧ ರೂಪದ ಸಾಲವಾಗಿ ನೀಡಿದ್ದು ಶೇಕಡಾ 90ರಷ್ಟು ವಸೂಲಿಯಾಗಿದೆ. ಇದರಿಂದಾಗಿ ಕಳೆದ 9 ವರ್ಷದಿಂದ ಸಿ ಶ್ರೇಣಿಯಲ್ಲಿದ್ದ ಬ್ಯಾಂಕ್ ಪ್ರಸ್ತುತ ವರ್ಷವೂ ಬಿ ಶ್ರೇಣಿಗೆ ಅಭಿವೃದ್ಧಿ ಹೊಂದಿದೆ. ಉಳಿದಿರುವ ಸಾಲ ಪನುಪಾವತಿಯಾಗುವ ಮೂಲಕ ಎ ಶ್ರೇಣಿಗೆ ಭರ್ತಿ ಪಡೆಯಲಿದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು. ವಿರಾಜಪೇಟೆಯಲ್ಲಿ ಕೂಡ ನಮ್ಮ ಶಾಖೆ ಅಲ್ಲಿಯ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದೆ. ನಾವು ನಮ್ಮ ಡೆಪಾಸಿಟ್ಗಳಿಗೆ, ಠೇವಣಿಗಳಿಗೆ 3.5ರಿಂದ ಸುಮಾರು 11% ವರೆಗೆ, 11% ಅಂದರೆ ನಮ್ಮ 10% ವರೆಗೆ ಇದೆ.
ಅದರಲ್ಲಿ ಸೀನಿಯರ್ ಸಿಟಿಸನ್ಸ್ 0.5% ಜಾಸ್ತಿ ಕೊಡ್ತಾ ಇದ್ದೇವೆ. ಸುಮಾರು ನಾವು 90% ರಿಕವರಿ ಆಗಿದೆ, ಇನ್ನೊಂದು 10% ರಿಕವರಿ ಬಾಕಿ ಇದೆ. ಬರುವ ವರ್ಷಕ್ಕೆ ನಾವು 100% ರಿಕವರಿ ಮಾಡುವಂಥ ಆಶಾಭಾವನೆ ಹೊಂದಿದ್ದೇವೆ. ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟವರಿಗೆ ಶೇಕಡಾ 3.5ರಿಂದ ಶೇಕಡಾ 11ರವರೆಗೆ ಬಡ್ಡಿ ನೀಡಲಾಗ್ತಾ ಇದೆ. ಸ್ಪೆಷಲ್ ಡಿಪಾಸಿಟ್ ಸ್ಕೀಮ್ ಮೂಲಕ ಶೇಕಡಾ 11ರಷ್ಟು ಬಡ್ಡಿಯನ್ನ ಠೇವಣಿದಾರರು ಪಡೆದುಕೊಳ್ಳುತ್ತಿದ್ದಾರೆ ಅಂದರು. ಉನ್ನತ ಶ್ರೇಣಿಯಲ್ಲಿ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ತೇರ್ಗಡೆಯಾದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹಧನ ನೀಡಲಾಗ್ತಾ ಇದೆ. ಸಹಕಾರ ಸಂಘದ ನಿಯಮಾನುಸಾರ ಒಬ್ಬ ಸದಸ್ಯ ವರ್ಷಕ್ಕೆ 5 ಬಾರಿ ಬ್ಯಾಂಕ್ ವ್ಯವಹಾರ ನಡೆಸಬೇಕೆಂಬ ನಿಯಮದಂತೆ ಹಾಗೂ 3 ವಾರ್ಷಿಕ ಮಹಾಸಭೆಗಳಿಗೆ ನಿರಂತರ ಗೈರು ಹಾಜರಿಯಾದರೆ ಮತದಾನದ ಹಕ್ಕು ಕಳೆದುಕೊಳ್ಳಲಿದ್ದಾರೆ. ಇದರಿಂದಾಗಿ ಸದಸ್ಯರು ನಿಯಮವನ್ನು ಪಾಲಿಸಬೇಕು ಅಂದರು. ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸುನಿಲ್ ಮಾದಪ್ಪ, ಕಾರ್ಯದರ್ಶಿ ವಿವಿ ಶಂಕರಿ, ನಿರ್ದೇಶಕರುಗಳಾದ ಸುಮಿ ಸುಬ್ಬಯ್ಯ, ಎನ್ಕೆ ದೇವಯ್ಯ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಗೋಣಿಕೊಪ್ಪ ಬ್ಯೂರೋ. ನ್ಯೂಸ್ ಎಂಡ್ ಮಾಡೋ ಮೊದಲು ಟಿವಿ1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗಿನ ಬಿಟ್ಟಂಗಾಲದಲ್ಲಿ ರೋಚಕ ಮಹಿಳಾ ಗಾಲ್ಫ್ ಚಾಂಪಿಯನ್ಶಿಪ್. ದೇಶದ ಪ್ರತಿಷ್ಠಿತ ಮಹಿಳಾ ಗಾಲ್ಫ್ ಆಟಗಾರರಿಂದ ಪ್ರಶಸ್ತಿಗಾಗಿ ಹಣಾಹಣಿ. ಗಾಲ್ಫ್ ಕ್ರೀಡೆಗೂ ವೇದಿಕೆ ನೀಡಿದೆ ಕೊಡಗಿನ ಪರಿಸರ. ದಸರಾ ಜನೋತ್ಸವಕ್ಕೆ ಮೆರುಗು ತುಂಬಲು ಸಮಿತಿಗಳು ಕೈಜೋಡಿಸುವಂತೆ ಜಿಲ್ಲಾಧಿಕಾರಿ ಮನವಿ. ನವರಾತ್ರಿಗಳು ನಡೆಯಲಿದೆ. ಹೆಸರಾಂತ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಸಂಭ್ರಮ. 1.75 ಕೋಟಿ ಬಜೆಟ್ನಲ್ಲಿ ನಡೆಯಲಿದೆ ಐತಿಹಾಸಿಕ ಮಡಿಕೇರಿ ದಸರಾ. ವಾಹನದಿಂದ ಹಣ ದೋಚಿದ ಆರೋಪಿಯನ್ನ 24 ಗಂಟೆಯಲ್ಲಿ ಬಂಧಿಸಿದ ಕುಟ್ಟ ಪೊಲೀಸರು. 1 ಲಕ್ಷ ನಗದು, 26,000 ಮೌಲ್ಯದ ಸೊತ್ತುಗಳು ವಶಕ್ಕೆ. ವಿರಾಜಪೇಟೆ ಜ್ಯುವೆಲರಿ ಮಳಿಗೆಯಿಂದ 3 ಕೆಜಿ ಬೆಳ್ಳಿ ಆಭರಣ ದರೋಡೆ. ಪಿರಿಯಾಪಟ್ಟಣ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ. ಮೈಸೂರು ಗಣಿ ಮತ್ತು ಭೂವಿಜ್ಞಾನ ಇಲಾಖಾಧಿಕಾರಿಗಳಿಂದ ಕ್ರಷರ್ಗೆ ದಾಳಿ. ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಯಂತ್ರೋಪಕರಣ ವಶಕ್ಕೆ. ಇಲ್ಲಿಗೆ ಟಿವಿ1 ನ್ಯೂಸ್ ಮುಕ್ತಾಯವಾಯಿತು. ನೈಜ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ಟಿವಿ1, ಇದು ನಿಮ್ಮ ಚಾನೆಲ್. Sponsored by RS Car, Madikeri. Top Go Zamzam, BM Road, Kushal Nagar, Karnataka. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Hotel Amazon, Ilwal. Multi-cuisine family restaurant.